Hello, my dear young and energetic Physiotron Army. ನಿಮ್ಮೆಲ್ಲರಿಗೂ ವಿ ಇಗ್ನೈಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಐ ಆಮ್ ಯೋರ್ ಮಾಸ್ಟರ್ ಟೀಚರ್ ನೈಸ್ ನೇಹಾ. ಓಕೆ, ನಾವು ಎಲೆಕ್ಟ್ರಿಸಿಟಿ ಚಾಪ್ಟರ್ನ ಸ್ಟಾರ್ಟ್ ಮಾಡಿದ್ವಲ್ವಾ? ಆ ಚಾಪ್ಟರ್ನೇ ಇವತ್ತು ಕಂಟಿನ್ಯೂ ಮಾಡೋಣ. ಇವತ್ತು ಎಷ್ಟನೇ ಸೆಷನ್ನು? ಇದು 7th ಸೆಷನ್. ಓಕೆನಾ? ಯಾರ್ಯಾರು ಹಿಂದಿನ ವಿಡಿಯೋಸ್ ನೋಡಿಲ್ಲ, ಈ ವಿಡಿಯೋ ಆದಮೇಲೆ ಒಂದ್ಸರಿ ಹೋಗಿ ನೋಡ್ಕೊಂಬಿಡಿ. ಕಾನ್ಸೆಪ್ಟ್ಸಲ್ಲಿ ಏನಾದರೂ ಡೌಟ್ ಇದ್ರೆ. ಓಕೆನಾ? ಸೊ ಇವತ್ತು ಏನು ಕಾನ್ಸೆಪ್ಟು ಅನ್ನೋಕ್ಕಿಂತ ಮುಂಚೆ ನೀವೇ ಹೇಳಬೇಕು, ಗೆಸ್ ಮಾಡಬೇಕು, ಆಯ್ತಾ? ಏನು ಕಾನ್ಸೆಪ್ಟು ಅಂತ. ಇಲ್ಲಿ ಏನು ನೋಡ್ಬೋದು ನೀವು? ಈಗ ರೆಸಿಸ್ಟೆನ್ಸ್ ಬಗ್ಗೆ ನಾವು ಕಲ್ತಿದ್ವಿ ಲಾಸ್ಟ್ ಸೆಷನಲ್ಲಿ, ಹೌದಾ? ವಿ ಹ್ಯಾವ್ ಲರ್ನ್ಡ್ ಅಬೌಟ್ ರೆಸಿಸ್ಟೆನ್ಸ್. ಬಟ್ ರಿಯಲ್ ಲೈಫಲ್ಲಿ, ಡೈಲಿ ಲೈಫಲ್ಲಿ ಒಂದೇ ರೆಸಿಸ್ಟೆನ್ಸ್, ಒಂದೇ ವೋಲ್ಟೇಜ್ ಇರೋ ಸಿಸ್ಟಮ್ನ ನಾವು ಯೂಸ್ ಮಾಡಲ್ಲ. ಓಕೆನಾ? ಬರೀ ಈ ಥರ ಇರುತ್ತಾ ಎಲ್ಲ ಸರ್ಕ್ಯೂಟು, ಒಂದು ಬಲ್ಪು, ಒಂದು ರೆಸಿಸ್ಟೆನ್ಸು, ಒಂದು ವೋಲ್ಟೇಜ್ ಇಲ್ಲ. ರಿಯಲ್ ಲೈಫಲ್ಲಿ ಒಂದು ಮನೆ ಕನ್ಸಿಡರ್ ಮಾಡಿ, ಒಂದು ಆಫೀಸ್ ಕನ್ಸಿಡರ್ ಮಾಡಿ, ಒಂದು ಬಿಲ್ಡಿಂಗ್ ಕನ್ಸಿಡರ್ ಮಾಡಿ, ವಿ ಕಮ್ ಅಕ್ರಾಸ್ ಮಲ್ಟಿಪಲ್ ರೆಸಿಸ್ಟೆನ್ಸ್, ವಿ ಕಮ್ ಅಕ್ರಾಸ್ ಮಲ್ಟಿಪಲ್ ಥಿಂಗ್ಸ್. ಬಲ್ಬ್ ಅಷ್ಟೇ ಇರೋದಿಲ್ಲ, ಫ್ಯಾನ್ ಇರುತ್ತೆ, ಫ್ರಿಡ್ಜ್ ಇರುತ್ತೆ, AC, ಅದು ಇದು ಅಲ್ವಾ? ಮಲ್ಟಿಪಲ್ ಥಿಂಗ್ಸ್ ಆರ್ ದೇರ್, ಮಲ್ಟಿಪಲ್ ರೆಸಿಸ್ಟೆನ್ಸ್ ಆರ್ ದೇರ್, ಮಲ್ಟಿಪಲ್ ವೋಲ್ಟೇಜಸ್ ಆರ್ ಅಪ್ಲೈಡ್. ಓಕೆನಾ? ಅದಕ್ಕೆ ನಾವು ರಿಯಲ್ ಲೈಫಿಗೆ ಅಪ್ಲೈ ಆಗೋ ಹಾಗೆ ಕಲಿಬೇಕು ತಾನೆ. ಒಂದು ರೆಸಿಸ್ಟೆನ್ಸು, ಒಂದು ಬಲ್ಬು ಕಲಿತ್ರೆ ಎಲ್ಲಿ ಯೂಸ್ ಆಗುತ್ತೆ? ಸಿಂಪಲ್ ಆಗಿ ಒಂದು ಡೆಮಾನ್ಸ್ಟ್ರೇಟ್ ಮಾಡೋಕ್ಕಷ್ಟೇ ಯೂಸ್ ಆಗುತ್ತೆ. ಬಟ್ ರಿಯಲ್ ಲೈಫಿಗೆ ಅಂದರೆ ಕಾಂಬಿನೇಷನ್ ಆಫ್ ದೀಸ್ ಥಿಂಗ್ಸ್ ವಿ ಮಸ್ಟ್ ಬಿ ನೋಯಿಂಗ್, ಹೌದಾ? ಸೊ ಈ ಎಲ್ಲ ರೆಸಿಸ್ಟೆನ್ಸ್, ಇಲ್ಲಿ ಒಂದು ಸರ್ಕ್ಯೂಟ್ ಬರುತ್ತೆ, ಸ್ವಿಚ್ ಇದೆ ಅಲ್ವಾ? ಇಲ್ಲಿ ಒಂದು ಸ್ವಿಚ್ ಇದೆ, ಇಲ್ಲಿ ಒಂದು ಸ್ವಿಚ್ ಇದೆ, ಅದು ವೇರಿ ಆದರೆ ಏನಾಗುತ್ತೆ? ಇಲ್ಲಿಂದ ಕರೆಂಟ್ ಹೋಗಬೇಕಾದ್ರೆ ಏನಾಗುತ್ತೆ? ಇದ್ರ ರೆಸಿಸ್ಟೆನ್ಸ್ ಎಷ್ಟು, ಮತ್ತು ಈ ಕಡೆ ಎಷ್ಟು ಕರೆಂಟ್ ರೀಚ್ ಆಗುತ್ತೆ? ಇದೆಲ್ಲ ಸಾಲ್ವ್ ಮಾಡೋದಕ್ಕೆ ನಾವು ಕಾಂಬಿನೇಷನ್ನ ಕಲಿಬೇಕು. ಸೊ ಇವತ್ತು ಕಾಂಬಿನೇಷನ್ ಆಫ್ ರೆಸಿಸ್ಟೆನ್ಸ್ ಕಲಿತೀವಿ. ಓಕೆನಾ? ಸೊ ಹೋದ ಸೆಷನಲ್ಲಿ ಏನಿತ್ತು ಕಲ್ತಿದ್ವಿ ಅಂತ ಕೇಳಿದರೆ, ಸೊ ಹಿಯರ್ ದೇರ್ ಆರ್ ದ ಕ್ವೆಶನ್ಸ್. ಸೊ ಯು ಮಸ್ಟ್ ಆನ್ಸರ್ ದೀಸ್ ಕ್ವೆಶನ್ಸ್. ಓಕೆ, ಪಾಸ್ ದಿಸ್ ವಿಡಿಯೋ. ಈಗ ಪಾಸ್ ಮಾಡಿಬಿಟ್ಟು ಏನು ಮಾಡ್ತೀರಾ ಎಲ್ಲರೂ? ಈ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸಲ್ಲಿ ಡ್ಯಾಶಲ್ಲಿ ಓನ್ಲಿ ಒನ್ ವರ್ಡ್ ಆನ್ಸರ್ ಇದೆ. ಓಕೆ, ಸೊ ಆ ವರ್ಡ್ನ ಕಮೆಂಟ್ ಮಾಡಿ. ಓಕೆ, pause this video, read out the questions on the slide and write the answer. Okay na? ಬರೀತೀರಲ್ಲ? ಎಸ್. ಬರ್ದಾದ್ಮೇಲೆ ಕಂಟಿನ್ಯೂ ಮಾಡಿ ವಿಡಿಯೋನ. ನಾನು ಹೇಳ್ತೀನಿ ಆನ್ಸರ್ ಏನೇನು ಅಂತ. ಓಕೆ? ಈಸ್ ದ ಆಪೋಸಿಷನ್ ಆಫರ್ಡ್ ಟು ದ ಫ್ಲೋ ಆಫ್ ಕರೆಂಟ್. ಏನೇನು ಆಪೋಸಿಷನ್ ಆಫರ್ಡ್ ಟು ದ ಫ್ಲೋ ಆಫ್ ಕರೆಂಟ್ ಅಂದರೆ ರೆಸಿಸ್ಟೆನ್ಸ್ ಅಲ್ವಾ? ಸೊ ಕರೆಕ್ಟಾಗಿ ಯಾರು ಈ ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಬರೆದಿದ್ದಾರೋ ಅವ್ರ ನೇಮ್ನ ನಾನು ನೆಕ್ಸ್ಟ್ ಸೆಷನಲ್ಲಿ ಡಿಸ್ಪ್ಲೇ ಮಾಡಿಬಿಡ್ತೀನಿ. ಫಸ್ಟ್ ಅವ್ರ ನೇಮ್ಸ್ನ ನಾನು ಡಿಸ್ಪ್ಲೇ ಮಾಡ್ತೀನಿ. ಓಕೆನಾ? ಡನ್ ಅಲ್ಲ? ಓಕೆ. ದ collision ಆಫ್ ಎಲೆಕ್ಟ್ರಾನ್ಸ್ ವಿತಿನ್ themselves ಆರ್ ವಿತ್ ದ ions ಆಫ್ ಅ ಮೆಟಲ್ ಡ್ಯಾಶ್ ರೆಸಿಸ್ಟೆನ್ಸ್. collision ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್ ಅಲ್ವಾ? ಸೊ ಇನ್ಕ್ರೀಸಸ್ ದ ರೆಸಿಸ್ಟೆನ್ಸ್ ಕಲ್ತಿದ್ದೀವಿ, ಹೌದಾ? More length of the conductor dash is resistance. So length to resistance ಏನಾಗಿದೆ? Directly proportional. So increases. Area ಜಾಸ್ತಿ ಇದ್ರೆ ಏನಾಗುತ್ತೆ? If area is more, resistance is less. So less resistance. What about temperature? Temperature is directly proportional to resistance. So more temperature, more will be the resistance. ಹೌದಾ? ಇದು ಏನು? Resistivity. Okay? Clear? ರಿಕಾರ್ಡ್ ಎಲ್ಲ ನೆನ್ಪು ಮಾಡ್ಕೊಂಡ್ರಲ್ಲ ಹೋದ ಸೆಷನಲ್ಲಿ ಏನು ಓದಿದ್ವಿ ಅಂತ? ಫೈನ್, ಲೆಟ್ಸ್ ಸ್ಟಾರ್ಟ್ ವಿತ್ ಟುಡೇಸ್ ಸೆಷನ್. ಈ ಸೆಷನಲ್ಲಿ ಏನೇನು ಕಲಿತೀವಿ? ಸ್ಟೂಡೆಂಟ್ಸ್ ವಿಲ್ ಬಿ ಏಬಲ್ ಟು ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಸೀರೀಸ್ ಆ್ಯಂಡ್ ಪ್ಯಾರಲಲ್ ಕಾಂಬಿನೇಷನ್. ನಾನು ಹೇಳಿದೆ ಇವತ್ತು ಕಾಂಬಿನೇಷನ್ ಬಗ್ಗೆ ಕಲಿತೀವಿ ಅಂತ. ಈ ಕಾಂಬಿನೇಷನ್ನು ಎರಡು ಟೈಪಲ್ಲಿ ಬರುತ್ತೆ. ಒಂದು ಸೀರೀಸ್ ಕಾಂಬಿನೇಷನ್ ಅಂತ ಕಲಿತೀವಿ, ಇನ್ನೊಂದು ಪ್ಯಾರಲಲ್ ಕಾಂಬಿನೇಷನ್ ಅಂತ ಕಲಿತೀವಿ. ಇದೆರಡಕ್ಕೂ ಏನು ಡಿಫ್ರೆನ್ಸು ಅದೆಲ್ಲ ಈ ಕ್ಲಾಸಲ್ಲಿ ಸ್ಟಡಿ ಮಾಡೋಣ. ಮತ್ತೇನು? ಸ್ಟೂಡೆಂಟ್ಸ್ ವಿಲ್ ಬಿ ಏಬಲ್ ಟು ಸಿ ದ ರಿಯಲ್ ಲೈಫ್ ಅಪ್ಲಿಕೇಶನ್. ನಾನು ಹೇಳಿದ್ನಲ್ಲ, ಒಂದು ರೆಸಿಸ್ಟೆನ್ಸ್ ಅಷ್ಟೇ ಇರೋದಿಲ್ಲ. ಒಂದು ಮನೆ ಯಾವುದು ರಿಯಲ್ ಒಂದು ಎಂಟಿಟಿನ ನೀವು ಕನ್ಸಿಡರ್ ಮಾಡಿದರೆ ಅಲ್ಲಿ ಮಲ್ಟಿಪಲ್ ರೆಸಿಸ್ಟೆನ್ಸ್ ಬರುತ್ತೆ, ಮಲ್ಟಿಪಲ್ ವೋಲ್ಟೇಜಸ್ ಬರುತ್ತೆ. ಸೊ ಆ ಅಪ್ಲಿಕೇಶನ್ ಅದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಪ್ರಾಬ್ಲಮ್ಸ್ ಮೂಲಕ ನಾವು ನೋಡ್ತೀವಿ. ಓಕೆನಾ? ಕ್ಲಿಯರ್ ಅಲ್ಲ? ಗೊತ್ತಾಯ್ತಲ್ಲ ಇವತ್ತು ಸೆಷನ್ ಏನೇನು ಕಲಿತೀವಿ ಅಂತ? ರೆಸಿಸ್ಟೆನ್ಸ್ ಇನ್ ಸೀರೀಸ್ ಅನ್ನೋ ಟಾಪಿಕ್ಕು ಇವತ್ತಿನ ಸೆಷನಲ್ಲಿ ಫುಲ್ ಕಂಪ್ಲೀಟ್ ಆಗಿ ನಾವು ಕಲಿತೀವಿ with problems also. Okay? Yes? Are you guys excited? ಖುಷಿ ಆಗುತ್ತಲ್ಲ? Okay, let's start. So, before starting ahead, please do subscribe. ನೆನ್ಪಿಡ್ಕೊಳ್ಳಿ, ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕರ್ಕೊಂಬರ್ರಿ, ಅವ್ರಿಗೆ ವಿಡಿಯೋನ ಶೇರ್ ಮಾಡಿ.
ಸಬ್ಸ್ಕ್ರೈಬ್ ಮಾಡಿ. ಓಕೆ, ಮಾಡ್ತಿರಲ್ಲ ಎಲ್ಲರೂ? ಫಿಸಿಯೋಟ್ರಾನ್ ಆರ್ಮಿ ಅಂದರೆ ಪರ್ಫೆಕ್ಟ್ ಆಗಿರಬೇಕು, ಆರ್ಮಿದವ್ರು ಪರ್ಫೆಕ್ಟ್ ಆಗಿರಬೇಕು ತಾನೆ? ಎಸ್. ಸೊ ರೆಸಿಸ್ಟೆನ್ಸ್ ಇನ್ ಸೀರೀಸ್ ಟುಡೇಸ್ ಟಾಪಿಕ್. ಓಕೆ, ಈಗ ಇಲ್ಲಿ ಒಂದು ಸಿನಾರಿಯೋ ಇದನ್ನೇ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಏನಿದೆ, ಕರೆಂಟ್ ಇದೆ, ಎಷ್ಟು? 1 ಆಂಪಿಯರ್, 5 ವೋಲ್ಟೇಜ್ ಬ್ಯಾಟ್ರಿನ ಅಪ್ಲೈ ಮಾಡಿದ್ದಾರೆ. ಈ ಬಲ್ಬಿನ ರೆಸಿಸ್ಟೆನ್ಸ್ 5 ವೋಲ್ಟ್. ಓಕೆನಾ? ಇಲ್ಲಿ ಕೂಡ 5 ವೋಲ್ಟ್ ಬ್ಯಾಟ್ರಿ ಇದೆ, ಬಟ್ ಇಲ್ಲಿ ಕರೆಂಟ್ 2 ಆಂಪಿಯರ್ ಫ್ಲೋ ಆಗ್ತಿದೆ. ಕರೆಂಟ್ ಎಷ್ಟು ಫ್ಲೋ ಆಗ್ತಿದೆ? 2 ಆಂಪಿಯರ್. ಯಾಕಂದ್ರೆ ಇಲ್ಲಿ ರೆಸಿಸ್ಟೆನ್ಸ್ 2.5 ಇದೆ. ಡನ್. ಸೊ ಈಗ ಈ ಡಿಫ್ರೆನ್ಸ್ ಯಾಕೆ? ಇಲ್ಲಿ ಕರೆಂಟ್ 1 ಆಂಪಿಯರ್ ಇದೆ, ಇಲ್ಲಿ ಕರೆಂಟ್ 2 ಆಂಪಿಯರ್ಸ್ ಇದೆ. ಯಾಕೆ? ವೈ ಇಸ್ ದಿಸ್ ಡಿಫ್ರೆನ್ಸ್? ಬಿಕಾಸ್ ಆಫ್ ರೆಸಿಸ್ಟೆನ್ಸ್. ಇಲ್ಲಿ ರೆಸಿಸ್ಟೆನ್ಸ್ ಜಾಸ್ತಿ ಇದೆ ಅಲ್ವಾ? ಸೊ ಕರೆಂಟ್ ಕಮ್ಮಿ ಇದೆ. ಇಲ್ಲಿ ರೆಸಿಸ್ಟೆನ್ಸ್ ಕಮ್ಮಿ ಇದೆ, ಕರೆಂಟ್ ಜಾಸ್ತಿ ಇದೆ. ಈ ರಿಲೇಷನ್ ನಮಗೆ ಗೊತ್ತು. I is inversely proportional to R. ಕರೆಂಟ್ ಮತ್ತೆ ರೆಸಿಸ್ಟೆನ್ಸು ಯಾವಾಗಲೂ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ ಅಂತ ನಮಗೆ ಗೊತ್ತು ಅಲ್ವಾ? ಈ ಕಂಡೀಷನ್ ಎಲ್ಲರಿಗೂ ಗೊತ್ತಿದೆ ಅಲ್ವಾ? ಎದರಿಂದ ಗೊತ್ತಾಗುತ್ತಿದ್ದು? ಬಿಕಾಸ್ ಆಫ್ ಓಮ್ಸ್ ಲಾ. ಫೈನ್. ಓಕೆ, ಎಸ್. ನೌ in an adapter of laptop or mobile charger, which of the following is used? ಅಲ್ಲಿ ಒಂದೇ ರೆಸಿಸ್ಟರ್ ಇರುತ್ತಾ, ಎರಡು ಕಾಂಬಿನೇಷನ್, ಎರಡಲ್ಲ ಮಲ್ಟಿಪಲ್ ರೆಸಿಸ್ಟರ್ಸ್ ಇರುತ್ತಾ? ಹೇಳಿ ಆನ್ಸರ್. ಕಮೆಂಟ್ ಅಲ್ಲಿ ಬರೆದು ತೋರಿಸ್ರಿ. ಒಂದು ಅಡಾಪ್ಟರ್ ಚಾರ್ಜರ್ ಅಲ್ಲಿ ಒಂದು ರೆಸಿಸ್ಟೆನ್ಸ್ ಅಷ್ಟೇ ಇರುತ್ತಾ ಅಥವಾ ಮಲ್ಟಿಪಲ್ ರೆಸಿಸ್ಟೆನ್ಸ್ ಇರುತ್ತಾ? ಓಕೆ, ಡನ್. ಓಕೆ, ಸಿ ಹಿಯರ್. ಈ ಪಿಕ್ಚರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕಾಂಪ್ಲೆಕ್ಸ್ ಆದ ಸರ್ಕ್ಯೂಟ್ ಇದೆ. ಇಲ್ಲಿ ಒಂದು ರೆಸಿಸ್ಟೆನ್ಸು, ಒಂದು ವೋಲ್ಟೇಜ್ ಇಲ್ಲ, ಕಾಂಪ್ಲೆಕ್ಸ್ ಆದ ಮಿಕ್ಸ್ಚರ್ ಆಫ್ ಸರ್ಕ್ಯೂಟ್ ಇದೆ. ಸೊ ಯಾವುದೇ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ನ ನಾವು ಕನ್ಸಿಡರ್ ಮಾಡಿದರೆ ಅದರಲ್ಲಿ ಕಾಂಬಿನೇಷನ್ ಆಫ್ ರೆಸಿಸ್ಟೆನ್ಸ್ ಇರುತ್ತೆ, ಒಂದಿರೋದಿಲ್ಲ, ಮಲ್ಟಿಪಲ್ ರೆಸಿಸ್ಟೆನ್ಸ್ ಇರುತ್ತೆ. ಸೊ ದಿಸ್ ಟಾಪಿಕ್ ಈಸ್ ಇಂಪಾರ್ಟೆಂಟ್ ಬಿಕಾಸ್ ಇಟ್ ಈಸ್ ಅಪ್ಲಿಕೇಬಲ್ ಟು ಯುವರ್ ರಿಯಲ್ ಲೈಫ್. ಓಕೆನಾ? ತಿಳಿತಲ್ಲ ಯಾಕೆ ಈ ಟಾಪಿಕ್ ಇಂಪಾರ್ಟೆಂಟು, ಯಾಕೆ ಓದಬೇಕು, ಏನಿದ್ರ ಅಪ್ಲಿಕೇಶನ್ ಅಂತ? ಎಸ್, ನೋಡಿ ಇಲ್ಲಿ ನೋಡ್ಬೋದು, ಕನೆಕ್ಟೆಡ್ ವಿತ್ ಮಲ್ಟಿಪಲ್ ರೆಸಿಸ್ಟೆನ್ಸ್. ಇದ್ರ ಒಳಗಡೆ ಈ ಕೋಡ್ ಇರುತ್ತಲ್ಲ, ಇದು ರೆಸಿಸ್ಟೆನ್ಸ್ನ ಎಲ್ಲ ಶೋ ಮಾಡುತ್ತೆ. ವೇರಿಯೇಷನ್ ಆಫ್ ವೋಲ್ಟೇಜ್ ಕೊಟ್ಟಿದ್ದಾರೆ ಇಲ್ಲಿ. ಫೈನ್. ಓಕೆ, ಎಸ್. ಸೊ ವ್ಯಾಲ್ಯೂ ಟು ಕಂಟ್ರೋಲ್. ಯಾಕೆ ಮಲ್ಟಿಪಲ್ ರೆಸಿಸ್ಟೆನ್ಸ್ನ ಯೂಸ್ ಮಾಡ್ತೀನಿ ಅಂದರೆ, ಯಾಕೆ ಯೂಸ್ ಮಾಡ್ತಾರೆ? ಟು ಕಂಟ್ರೋಲ್ ದ ಕರೆಂಟ್ ಫ್ಲೋ. ಫಸ್ಟ್ ಆಫ್ ಆಲ್ ನಾವು ರೆಸಿಸ್ಟೆನ್ಸ್ ಯೂಸ್ ಯಾಕೆ ಮಾಡ್ತೀವಿ ಅಂದರೆ, ಈಗ ನಮ್ಮ ಮನೆಯಲ್ಲಿ ಎಷ್ಟು ವೋಲ್ಟ್ ಕರೆಂಟ್ ಬರುತ್ತೆ, ಆ ವೋಲ್ಟ್ ಬಂದಿರೋ ಕರೆಂಟು ಒಂದು ಬಲ್ಬಿಗೂ ಅಷ್ಟೇ ಬೇಕಾಗಿರುತ್ತೆ, ಒಂದು ಫ್ರಿಜ್ಜಿಗೂ ಅಷ್ಟೇ ಬೇಕಾಗಿರುತ್ತೆ, ಒಂದು ಚಾರ್ಜರಿಗೂ ಅಷ್ಟೇ ಬೇಕಾಗಿರುತ್ತಾ? ಇಲ್ಲ, ಒಂದು ಕಮ್ಮಿ ಕರೆಂಟ್ ಇದ್ರೆ ಸಾಕು, ಇನ್ನೊಂದಕ್ಕೆ ಜಾಸ್ತಿ ಕರೆಂಟ್ ಬೇಕು. ಈ ಕರೆಂಟ್ನ ಮಾಡಿಫೈ ಮಾಡೋಕ್ಕೆ ನಾವು ರೆಸಿಸ್ಟೆನ್ಸ್ನ ಯೂಸ್ ಮಾಡ್ತೀವಿ. ಈಗ ಒಂದು ಸಿಸ್ಟಮಿಗೆ ನಾನು ಕಮ್ಮಿ ಕರೆಂಟ್ ಕಳಿಸ್ಬೇಕು ಅಂದರೆ ಅಲ್ಲಿ ಜಾಸ್ತಿ ರೆಸಿಸ್ಟೆನ್ಸ್ ಇಡ್ತೀನಿ ಅಲ್ವಾ? ಅದೇ ಇನ್ನೊಂದು ದೊಡ್ಡ ವಾಷಿಂಗ್ ಮಿಷಿನ್ ಇದೆ, ಅದಕ್ಕೆ ಜಾಸ್ತಿ ಕರೆಂಟ್ ಬೇಕು, ನಾನೇನು ಮಾಡ್ತೀನಿ? ರೆಸಿಸ್ಟೆನ್ಸ್ ಕಮ್ಮಿ ಮಾಡಿಬಿಡ್ತೀನಿ, ಅವಾಗ ಕರೆಂಟ್ ಫ್ಲೋ ಜಾಸ್ತಿ ಆಗುತ್ತೆ. ಡನ್. ರೆಸಿಸ್ಟೆನ್ಸ್ ಯಾಕೆ ಯೂಸ್ ಮಾಡಬೇಕು? ಮಲ್ಟಿಪಲ್ ರೆಸಿಸ್ಟೆನ್ಸ್ ಯಾಕೆ ಯೂಸ್ ಮಾಡ್ತಾರೆ ಗೊತ್ತಾಯ್ತಲ್ಲ? ಎಸ್. ಈಗ ಸಪೋಸ್ ಇಲ್ಲಿ ಒಂದು ಫ್ಯಾನ್ ಇದೆ, ಓಕೆನಾ? ಎಷ್ಟೋ ಒಂದು ವೋಲ್ಟೇಜ್ ವಿನ ಅಪ್ಲೈ ಮಾಡ್ತೀವಿ, ನಮಗಿಲ್ಲಿ ಕರೆಂಟ್ ಐ ಬರುತ್ತೆ. ಈ ಕರೆಂಟ್ ಐ ಬರಬೇಕು ಅಂದರೆ ನಾನು 2 ohms ಆಫ್ ರೆಸಿಸ್ಟೆನ್ಸ್ನ ಅಪ್ಲೈ ಮಾಡಬೇಕು. ಓಕೆ, ಸೊ ಈಗ ನನ್ನ ಹತ್ರ 2 ohm ರೆಸಿಸ್ಟೆನ್ಸ್ ಇಲ್ಲ, ನನ್ನ ಹತ್ರ ಏನಿದೆ? 1 ohm ರೆಸಿಸ್ಟೆನ್ಸ್ ಇದೆ. 3 1 ohm ರೆಸಿಸ್ಟೆನ್ಸ್ ಇದಾವೆ. ಓಕೆನಾ? ಸರಿ. ಈಗ ನಾನು ಏನು ಮಾಡಲಿ? ನನ್ನ ಹತ್ರ 2 ohm ರೆಸಿಸ್ಟೆನ್ಸ್ ಇಲ್ಲ, ಹೇಗೆ ಯೂಸ್ ಮಾಡೋದು? ಇದನ್ನು 3 ohm ರೆಸಿಸ್ಟೆನ್ಸ್ ಇದಾವಲ್ಲ, ಇಲ್ಲಿ 3 ಇದಾವಲ್ಲ 1 ohm ಇಂದ ರೆಸಿಸ್ಟೆನ್ಸು, ಇದನ್ನು ಯೂಸ್ ಮಾಡಿಕೊಂಡು somehow can I relate it with 2 ohm resistance? ಇದನ್ನೇ ನಾವು ಕಾಂಬಿನೇಷನ್ ಆಫ್ ರೆಸಿಸ್ಟೆನ್ಸ್ ಅಲ್ಲಿ ಕಲಿಯೋದು. ಓಕೆ, ನಾವು ಈ ಎರಡನ್ನು ನಾನು ಇಲ್ಲಿ ಇಟ್ಟರೆ 1 ohm ರೆಸಿಸ್ಟೆನ್ಸ್ ಪ್ಲಸ್ 1 ohm ರೆಸಿಸ್ಟೆನ್ಸ್ ಸೀರೀಸ್ ಕಾಂಬಿನೇಷನ್ ಅಂತಾರೆ. ಇದನ್ನ ಸೀರೀಸ್ ಕಾಂಬಿನೇಷನ್ ಅಂದರೆ ಒಂದು ಎಂಡನ್ನು ಇನ್ನೊಂದು ಎಂಡಿಗೆ ಜಾಯಿನ್ ಮಾಡೋದು, ಒನ್ ಇನ್ ಅ ಸೀರೀಸ್. ಓಕೆ, ನಾನು ಸೀರೀಸ್ ಕಾಂಬಿನೇಷನ್ ಮಾಡಿದರೆ ಏನಾಗುತ್ತೆ? ಇದು ಟೋಟಲ್ 1 ohm ಪ್ಲಸ್ 1 ohm. ಓಕೆ, ಸೊ ಇಟ್ ವಿಲ್ ಬಿ 2 ohm. ಇದು ಹೇಗೆ ಗೊತ್ತಾಯ್ತು ನಮಗೆ? 1 ohm ಆ್ಯಡ್ ಆಗಿನೇ 2 ohm ಬರುತ್ತೆ ಅಂತ ಹೇಗೆ ಗೊತ್ತಾಯಿತು ಅನ್ನೋದನ್ನು ನೆಕ್ಸ್ಟ್ ಕಲಿಯೋಣ. ಹೇಗೆ ಅಂದರೆ, ಲೆಟ್ಸ್ ಸಪೋಸ್ ದೇರ್ ಇಸ್ ಅ ಸರ್ಕ್ಯೂಟ್, ಯು ಕ್ಯಾನ್ ಸಿ ಹಿಯರ್
ವಿ ಇಸ್ ದ ವೋಲ್ಟೇಜ್, ಐ ಈಸ್ ದ ಕರೆಂಟ್. ಇಲ್ಲಿ I1 I2 ಕರೆಂಟ್ನ ನಾನು ನೇಮ್ ಮಾಡಿದ್ದೀನಿ. ಸೀರೀಸ್ ಕಾಂಬಿನೇಷನಲ್ಲಿ ಏನಾಗುತ್ತೆ ಅಂದರೆ, ಈಗ ಇಲ್ಲಿ ರೆಸಿಸ್ಟೆನ್ಸ್ R1 R2 ಇದೆ. ಲೆಟ್ ಮೀ ಶೋ ಇಟ್ ಇನ್ ದ ನೆಕ್ಸ್ಟ್ ಸ್ಲೈಡ್. ಜಸ್ಟ್ ಡೋಂಟ್ ಸಿ ಹಿಯರ್. ಸೀರೀಸ್ ಕಾಂಬಿನೇಷನ್, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕ್ಸ್ ಅದೆಲ್ಲ ಬಿಡಿ, ಕರೆಂಟ್ ಬಿಡಿ. ಒಂದು ಪೈಪ್ ಇದೆ, ಪಂಪಿಗೆ ಕನೆಕ್ಟ್ ಮಾಡಿದ್ದೀವಿ. ಪಂಪ್ ಈಸ್ ನಥಿಂಗ್ ಬಟ್ ದ ವೋಲ್ಟೇಜ್ ಅಂತ. ಹೇಗೆ ವೋಲ್ಟೇಜ್ ಎಲೆಕ್ಟ್ರಾನ್ಸ್ನ ಪುಷ್ ಮಾಡುತ್ತೋ ಅದೇ ಥರ ಪಂಪ್ ಏನು ಮಾಡ್ತಿದೆ, ನೀರನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದೆ. ಫೈನ್. ಸೊ ಈಗ ಈ ಪೈಪಲ್ಲಿ ಎರಡು ಕಡೆ ನಾನು ಹೀಗೆ ಪ್ರೆಸ್ ಮಾಡ್ತೀನಿ. ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ ಇನ್ಸೈಡ್ ದಟ್ ಪೈಪ್. ರೆಸಿಸ್ಟೆನ್ಸ್ ಕ್ರಿಯೇಟ್ ಆದಾಗ ವಾಲ್ಯೂಮ್ ಆಫ್ ವಾಟರ್ ಚೇಂಜ್ ಆಗುತ್ತಾ? ಅಂದರೆ ಇಲ್ಲಿ ಎಷ್ಟು ನೀರಿತ್ತು, ಇಲ್ಲಿ ಎಷ್ಟು ನೀರಿತ್ತು, ಇಲ್ಲಿ ಎಷ್ಟು, ಇಲ್ಲಿ ಎಷ್ಟು. ಇಟ್ ವಿಲ್ ಬಿ ಸೇಮ್. It is compressed here, but the quantity of water flowing in the pipe is same, ಅಲ್ವಾ? ಸೊ ಏನಾಗುತ್ತೀಗ, ಈ ನೀರು ಫ್ಲೋ ಆಗೋದು ನಮಗೆ ಕರೆಂಟ್ ಇದ್ದಂಗೆ. ಇಟ್ ಈಸ್ ನಥಿಂಗ್ ಬಟ್ ಎಲೆಕ್ಟ್ರಾನ್ಸ್ ಆರ್ ನಥಿಂಗ್ ಬಟ್ ಕರೆಂಟ್. ಸೊ ದ ವಾಟರ್ ಈಸ್ ಕರೆಂಟ್. ಫೈನ್. ಇಟ್ ಈಸ್ I. ಪಂಪ್ ಈಸ್ ವೋಲ್ಟೇಜ್. ಪೊಟೆನ್ಷಿಯಲ್ ಡಿಫರೆನ್ಸ್ V. ಓಕೆ. ಈಗ ಇಲ್ಲಿ ಪೈಪ್ ಕಂಪ್ರೆಸ್ ಆಗಿರೋದು, ದಟ್ ಈಸ್ ನಥಿಂಗ್ ಬಟ್ ರೆಸಿಸ್ಟೆನ್ಸ್ ಬರೋದ್ರಿಂದ ವಾಟರ್ ಏನು ಚೇಂಜ್ ಆಗಿಲ್ಲ ತಾನೆ. ಸೊ ಅದೇ ಥರ ಇಲ್ಲಿ ರೆಸಿಸ್ಟೆನ್ಸ್ನ ನಾವು ಅಪ್ಲೈ ಮಾಡಿದಾಗ ಒಂದು ಎಲೆಕ್ಟ್ರಿಕಲ್ ಸರ್ಕ್ಯೂಟಲ್ಲಿ I ಯಾವಾಗಲೂ ಸೇಮ್ ಆಗೇ ಇರುತ್ತೆ. ಸೊ ಐ ಕ್ಯಾನ್ ಸೇ I1 ಈಸ್ ಈಕ್ವಲ್ ಟು I2 ಈಸ್ ಈಕ್ವಲ್ ಟು I. ಗೊತ್ತಾಯ್ತಾ? ನೆನಪು ಹೇಗೆ ಇಟ್ಕೊಳ್ತೀರಾ? ನೆನಪಿಟ್ಕೋಬೇಕು. ವಾಟರ್ ಫ್ಲೋಯಿಂಗ್ ಇನ್ ಅ ಪೈಪ್ with a pump. Fine. Water quantity does not changes if the pipe is compressed. Fine. ಗೊತ್ತಾಗ್ತಿದೆ ಅಲ್ಲ? ನೆನ್ಪಿಟ್ಕೊಳ್ಳಿ ಎಲ್ಲರೂ. ಓಕೆ, ಕ್ಲಿಯರ್? ಅದಕ್ಕೆ ನಾವೇನು ಹೇಳ್ತೀವಿ, ಕರೆಂಟ್ ಈಸ್ ಸೇಮ್ ಇನ್ ಸೀರೀಸ್ ಕಾಂಬಿನೇಷನ್. ಒಂದು ಸೀರೀಸ್ ಕಾಂಬಿನೇಷನ್ನ ನಾವು ಕನ್ಸಿಡರ್ ಮಾಡಿದಾಗ ಅಲ್ಲಿ ಕರೆಂಟ್ ಸೇಮ್ ಆಗಿರುತ್ತೆ. ಓಕೆನಾ? ಗೊತ್ತಾಯ್ತಲ್ಲ ಎಲ್ಲರಿಗೂ? ಸೊ ಈ ಥರ ಕಂಪೇರ್ ಮಾಡಿಬಿಟ್ಟು ನೆನ್ಪಿಟ್ಕೋಬೇಕು. ಈಗ ನಿಮಗೆ ಕರೆಂಟು ರೆಸಿಸ್ಟೆನ್ಸ್ನ ಇಮ್ಯಾಜಿನ್ ಮಾಡ್ಕೊಳೋಕ್ಕೆ ಟಫ್ ಆದರೆ ಯು ಕ್ಯಾನ್ ರಿಮೆಂಬರ್ ದಿಸ್ ವಾಟರ್ ಎಕ್ಸಾಂಪಲ್. ಫೈನ್. ಓಕೆ, ಎಸ್, ಗೊತ್ತಾಯ್ತಲ್ಲ ಎಲ್ಲರಿಗೂ? ಓಕೆ, ನಾವು ವಿಲ್ ದ ವಾಟರ್ ಫ್ಲೋ ಥ್ರೂ ದ A and B ಸೇಮ್ ಆರ್ ಡಿಫ್ರೆಂಟ್? ಇದನ್ನೇ ತಾನೇ ಹೇಳಿದ್ದು ನಾನು. ಇಲ್ಲಿ ವಾಟರ್, ಸೊ ವಾಟ್ ಆರ್ ದ ರೀಜನ್? ಇಟ್ ಈಸ್ A, ದಿಸ್ ಇಸ್ B. ಫೈನ್. ಅದೇ ತಾನೇ ನಾನು ಹೇಳಿದ್ದು. ಎಸ್, A ಆ್ಯಂಡ್ B ಯಾವುದೇ ಪಾಯಿಂಟಲ್ಲೂ ಕನ್ಸಿಡರ್ ಮಾಡಿದರೆ ನಾವು ಫುಲ್ ಪೈಪಲ್ಲಿ ಸೇಮ್ ಕ್ವಾಂಟಿಟಿ ಆಫ್ ವಾಟರ್ ವಿಲ್ ಬಿ ಗೋಯಿಂಗ್. ಹೇಳಿದ್ದೀನಲ್ಲ ಈ ಆನ್ಸರು? ಎಸ್, ನೆನ್ಪಿಟ್ಕೊಳ್ಳಿ ಅದನ್ನು ಅಷ್ಟೇ. ಓಕೆ, ನೆನಪಿರುತ್ತಲ್ಲ? ಕನ್ಫ್ಯೂಷನ್ ಇದೆನಾ? ಕನ್ಫ್ಯೂಷನ್ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಕೇಳಿ. ಓಕೆ, ಎಸ್. ಸೊ ದ ಕರೆಂಟ್, ಈಗ ವೋಲ್ಟೇಜ್ ಬಗ್ಗೆ ಏನಂತ ತಿಳ್ಕೊಂಡ್ವಿ? ಕಾಂಬಿನೇಷನ್ ಮಾಡೋದು ತಿಳ್ಕೊಂಡ್ವಿ. ಸೀರೀಸ್ ಕಾಂಬಿನೇಷನ್ ಅಂದರೆ ಒಂದು ಎಂಡ್ ಆದಮೇಲೆ ಇನ್ನೊಂದು ಎಂಡಿಗೆ ಜಾಯಿನ್ ಮಾಡ್ಕೊಂಡು ಹೋಗೋದು, ದಟ್ ಈಸ್ ಸೀರೀಸ್ ಕಾಂಬಿನೇಷನ್. ಎಸ್, ಈಗ ವೋಲ್ಟೇಜ್ ಬಗ್ಗೆ ಕಲಿಯೋಣ. ವೋಲ್ಟೇಜ್ ಏನಾಗುತ್ತೆ? ಕರೆಂಟ್ ಸೇಮ್ ಇರುತ್ತೆ ಅಂತ ಗೊತ್ತಾಯಿತು. ಇನ್ ಸೀರೀಸ್ ಕಾಂಬಿನೇಷನ್ ವಾಟ್ ಈಸ್ ಕಾನ್ಸ್ಟೆಂಟ್? I is constant at all the resistance. Fine. Okay, I is constant. But what happens with the potential? V same irutta. Now, in this circuit, let me write 3 points, mark 3 points, point A, B and C. A hatra ಒಂದು potential ಇದೆ, let me call it VA. B hatra ಒಂದು potential ಇದೆ, let me call it VB. And C has some potential, let me call it VC. Okay, VA, VB, VC are the 3 potentials at the point A, B and C. Fine, ಗೊತ್ತಾಯ್ತಲ್ಲ? ಓಕೆ, ಈಗ ನನಗೆ ಈ ರೆಸಿಸ್ಟೆನ್ಸ್ R1 ಹತ್ರ ಇರೋದು ವೋಲ್ಟೇಜ್ ಬೇಕು. ವಾಟ್ ಈಸ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್? ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಸ್ ನಥಿಂಗ್ ಬಟ್ ವೋಲ್ಟೇಜ್. ಸೊ ನಾನೇನು ಮಾಡ್ತೀನಿ, ಆ ಎರಡು ಪಾಯಿಂಟಿಂದು ಪೊಟೆನ್ಷಿಯಲ್ನ ಸಬ್ಟ್ರಾಕ್ಟ್ ಮಾಡಿದರೆ ವಿ ಗೆಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ನೆನ್ಪು ಮಾಡ್ಕೊಳ್ಳಿ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕಾನ್ಸೆಪ್ಟ್ನ ಹೇಳ್ಕೊಟ್ಟಿದ್ನಲ್ಲ. ಒಂದು ರೀಜನಲ್ಲಿ ಎಷ್ಟು ಪೊಟೆನ್ಷಿಯಲ್ ಇದೆ ಅನ್ನೋದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಎರಡು ರೀಜನ್ನ ನಾವು ಕಂಪೇರ್ ಮಾಡಿಬಿಟ್ಟು
ಸಬ್ಟ್ರಾಕ್ಟ್ ಮಾಡಿದರೆ ಏನು ಬರುತ್ತೆ ನಮಗೆ? ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬರುತ್ತೆ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ಏನು? ದಟ್ ಈಸ್ ನಥಿಂಗ್ ಬಟ್ ವೋಲ್ಟೇಜ್ ಅಲ್ವಾ? ನೆನಪಾಯ್ತಾ ಕಾನ್ಸೆಪ್ಟ್? ಎಸ್, ಆ ಕಾನ್ಸೆಪ್ಟ್ನ ಇಲ್ಲಿ ಯೂಸ್ ಮಾಡೋದು. ಈಗ ಇದು ಎರಡನ್ನು ಸಬ್ಟ್ರಾಕ್ಟ್ ಮಾಡಿಬಿಟ್ಟು V1 ಇಸ್ ಈಕ್ವಲ್ ಟು VA ಮೈನಸ್ VB ಅಂತ ಬರಿತೀನಿ. ಫೈನ್, ಎಸ್, ದಟ್ ಈಸ್ ರೈಟ್, ಕರೆಕ್ಟ್ ಅಲ್ವಾ? ಓಕೆ, ಇದೇ ಥರ ಇಲ್ಲಿ ಕೂಡ ನಾನು ಬರಿಬೋದಲ್ವಾ? V2 ಇಸ್ ಈಕ್ವಲ್ ಟು ಏನಂತ ಬರಿತೀರಾ? ಕಮೆಂಟ್ ಮಾಡಿ. V1 ನಾನು ಹೇಳ್ಕೊಟ್ಟಿದ್ದೀನಿ, ದಟ್ ಈಸ್ ನಥಿಂಗ್ ಬಟ್ ಡಿಫ್ರೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ಸ್ A and B. ಸೊ ಐ ಹ್ಯಾವ್ ಸಬ್ಟ್ರಾಕ್ಟೆಡ್ ಇಟ್, VA ಮೈನಸ್ VB. ನೀವು ಹೇಳಿ V2 ಹತ್ರ ಏನು ಬರಿಬೇಕು? V2 ಇಸ್ ಈಕ್ವಲ್ ಟು, ವಾಟ್ಸ್ ದ ಆನ್ಸರ್? ರೈಟ್ ಇಟ್, ಕಮೆಂಟ್ ಮಾಡಿ. V2 is equal to ಏನು ಬರೀತೀರಾ? It is also a potential difference. Yes, potential difference between what? ಯಾವ್ದ್ರ ಮಧ್ಯ? Between the points B and C. ಹೌದಾ? V2 ಯಾರ ಮಧ್ಯೆ ಇದೆ? B ಮತ್ತು C ಪಾಯಿಂಟ್ ಮಧ್ಯ ಇದೆ ಅಲ್ಲ? ಸೊ ಏನು ಬರಿಬೋದು V2ನ? VB minus VC ಅಲ್ವಾ? Let me call this as equation 1 and this as equation 2. ಎರಡು ಇಕ್ವೇಶನ್ ಸಿಕ್ತು ನನಗೀಗ, equation 1, equation 2. ಈ ಎರಡನ್ನು ಯೂಸ್ ಮಾಡಿಬಿಟ್ಟು we will calculate something. So this is equation 1 and this is equation 2 ಅಲ್ವಾ? ಓಕೆ, ಈಗ ಏನು ಮಾಡಿದೆ ಅಂದರೆ ಆ್ಯಡಿಂಗ್ equation 1 and 2. So I am adding the equations 1 and 2. What I'll get? V1 plus V2 alva? Yes. So you can see here the calculation. VA minus VB plus VB minus VC plus minus VB cancel ಆಗುತ್ತೆ. Finally ಏನು ಬರುತ್ತೆ ನಮಗೆ? That is VA minus VC what we get. So can I say that the potential between A and B, A and C is V1 plus V2. ಪೊಟೆನ್ಷಿಯಲ್ ಎ ಮತ್ತು ಪೊಟೆನ್ಷಿಯಲ್ ಸಿ ಮಧ್ಯ ಇರೋ ವೋಲ್ಟೇಜು V1 ಪ್ಲಸ್ V2 ಅಂತ ಹೇಳ್ಬೋದಲ್ಲ? ಅದು ಎರಡು ಡಿಫ್ರೆನ್ಸ್ V1 ಪ್ಲಸ್ V2 ಅಂತ ಹೇಳ್ಬೋದಲ್ಲ? ಎಸ್, ವಿ ಕ್ಯಾನ್ ಸೇ ದ್ಯಾಟ್. ನಾವು ಈಗ ನಾನೇನು ಮಾಡ್ತಿದ್ದೀನಿ, ಇದನ್ನು ಟೋಟಲ್ ವೋಲ್ಟೇಜ್ V ಆಫ್ ದ ಸರ್ಕ್ಯೂಟಿಂದ ರಿಪ್ಲೇಸ್ ಮಾಡ್ತೀನಿ. ಈ V1 V2ನ ನಾನೇನಂತೀನಿ? V ಅಂತ ಕಾಲ್ ಮಾಡ್ತೀನಿ. ಫೈನ್. So the total voltage of that circuit is V. That is V1 is equal to plus V2 is equal to V. So finally ನಮಗೆ ಏನು ಬಂತು? V is equal to VA minus VC. ಓಕೆನಾ? ಈಗ VA ಮತ್ತು VC ಮಧ್ಯ ಎಷ್ಟು ಪೊಟೆನ್ಷಿಯಲ್ ಇದೆ? It is V. This is also thus because of V1 plus V2 is equal to V. ಹೌದಾ? Yes. ಈಗ ಇದೇ ಥರ ನಮಗೆ ಕರೆಂಟ್ ಗೊತ್ತು. ವಿ ನೋ ದಟ್ ಕರೆಂಟ್ ಅಕ್ರಾಸ್ ದ ಸೀರೀಸ್ ಕಾಂಬಿನೇಷನ್ ಈಸ್ ಸೇಮ್. ಸೊ I is equal to I1 is equal to I2. ಓಕೆ, ಫೈನ್. ಈಗ ನಾವು ಓಮ್ಸ್ ಲಾ, ಏನು ಓಮ್ಸ್ ಲಾ? V is equal to IR. ಇದನ್ನು ಯೂಸ್ ಮಾಡ್ತೀವಿ. V is equal to V1 plus V2. In the place of V, I can substitute IR. IR ಬರಿಬೋದಲ್ಲ? So that is I1 R1 plus I2 R2. ಹೌದಾ? I ಏನು? I ಸೇಮ್ ಇರುತ್ತೆ. So I'll take it common outside. R1 plus R2. ಓಕೆನಾ? I ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಫೈನಲಿ ನಮಗೆ ರೆಸಿಸ್ಟೆನ್ಸ್ ಏನು ಬರ್ತಿದೆ? R is equal to R1 plus R2. ಓಕೆನಾ? ಗೊತ್ತಾಯ್ತಾ ಡೆರಿವೇಶನ್? ಇಷ್ಟೇ. ಏನು ಡೆರಿವೇಶನಲ್ಲಿ? ಫಸ್ಟ್ ನಾವು ಹೇಳ್ತೀವಿ ಕರೆಂಟ್ ಅಕ್ರಾಸ್ ಸೀರೀಸ್ ಈಸ್ ಸೇಮ್, ಅದಕ್ಕೆ I1 I2 is equal to I. ಓಕೆನಾ? ಈ ಕಂಡೀಷನ್ ಇಟ್ಕೊಂಡ್ಬಿಟ್ಟು ಮತ್ತೆ ವೋಲ್ಟೇಜ್ ಏನು? ಟೋಟಲ್ ವೋಲ್ಟೇಜ್ V ಅಂತ ತಗೊಳ್ತೀವಿ. 3 ಪಾಯಿಂಟ್ಸ್ ತಗೊಂಡಿರ್ತೀವಿ. ಸೊ V1 plus V2 is equal to V. Substitute using Ohm's law. Just solve the equation. You'll get the final equation, that is the equation of resistance in series combination. Okay, ಗೊತ್ತಾಯ್ತಲ್ಲ ಎಲ್ಲರಿಗೂ? ಸೀರೀಸ್ ಕಾಂಬಿನೇಷನ್ ಅಲ್ಲಿ ರೆಸಿಸ್ಟೆನ್ಸ್ ನ ಕ್ಯಾಲ್ಕುಲೇಟ್ ಮಾಡಿ ಅಂದ್ರೆ ಯಾವ ಫಾರ್ಮುಲಾನ ಯೂಸ್ ಮಾಡ್ತೀರಾ? ದಿಸ್ ಒನ್. ಈಗ ಕ್ಯಾನ್ ಐ ಸೇ ನೌ
Yes, I have proved that 2 ohm is equal to 1 ohm plus 1 ohm. ಹೇಳ್ಬೋದಲ್ಲ? ನಾನು ಫಸ್ಟ್ ಇದನ್ನ ಹೇಳಿದ್ದೆ ಹೇಗೆ ಅಂತ ಪ್ರೂವ್ ಮಾಡೋಣ ಅಂತ. ಸೊ ಕ್ಯಾನ್ ಐ ಸೇ ದಟ್ ನೌ ಇಟ್ ಈಸ್ ಪ್ರೂವ್ಡ್? ಹೇಳ್ಬೋದಲ್ಲ? 2 is equal to 1 plus 1. As simple as that. Yes? Fine. Let's see next. ಈಗ ಪೊಟೆನ್ಷಿಯಲ್ ಡಿಫರೆನ್ಸ್ ವಿ, ಇದನ್ನ ನಾವು ಆರ್ ಈಕ್ವಿವೆಲೆಂಟ್ ಜೊತೆಗೆ ಕಂಪೇರ್ ಮಾಡ್ತಾ ಇದೀವಿ. ವಿ ಇಸ್ ದ ಟೋಟಲ್ ಅಪ್ಲೈಡ್ ಪೊಟೆನ್ಷಿಯಲ್. ಆರ್ ಈಕ್ವಿವೆಲೆಂಟ್ ಅಂದರೆ ಇಟ್ ಈಸ್ ದ ಟೋಟಲ್ ಆರ್ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಅಂತ ಹೇಳ್ಬೋದು. ಓಕೆನಾ? ಸೊ ಇದು ಒಂದು ಓಮ್ಸ್ ಲಾ ಇಂದ ವಿ ಕ್ಯಾನ್ ಸೇ ದ್ಯಾಟ್. ಇಲ್ಲಿ ಒಂದು ಸರ್ಕ್ಯೂಟ್ ಕನ್ಸಿಡರ್ ಮಾಡಿ ಅದಕ್ಕೆ ವಿ ವೋಲ್ಟೇಜ್ನ ಅಪ್ಲೈ ಮಾಡಿದ್ದಾರೆ. ಟೋಟಲ್ ಅದರಲ್ಲಿ ಈಕ್ವಿವೆಲೆಂಟ್ ಇರುವಂಥ ರೆಸಿಸ್ಟೆನ್ಸ್ ಆರ್ ಈಕ್ವಿವೆಲೆಂಟ್. ಓಕೆ, ಓಮ್ಸ್ ಲಾ ಇಟ್ಕೊಂಡು ಏನು ಬರಿಬೋದು? ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್ ಈಕ್ವಿವೆಲೆಂಟ್. ಒಂದು ಸರ್ಕ್ಯೂಟ್ ಇಂದು ಟೋಟಲ್ ಈಕ್ವಿವ್ಯಾಲೆಂಟ್ ಸರ್ಕ್ಯೂಟ್ ಅಂತಾನೂ ಕೂಡ ಕರಿಬೋದು. ಇದನ್ನ ಏನಂತ ಕರಿತೀರಾ? ಈಕ್ವಿವ್ಯಾಲೆಂಟ್ ಸರ್ಕ್ಯೂಟ್. ಫೈನ್ ಫೈನ್ ಗೊತ್ತಾಗ್ತಿದೆಯಲ್ಲ? ಅವಾಗಲೇ ತಗೊಂಡಿದ್ದು ಇಟ್ಸ್ ಎ ಜನರಲ್ ಸರ್ಕ್ಯೂಟ್. ಅಂದರೆ ಅಲ್ಲಿ ಎಲ್ಲ ಕಾಂಪೊನೆಂಟ್ಸ್ನು R1 R2 ಅಂತ ಸಪ್ರೇಟ್ ಆಗಿ ಬರೆದ್ವಿ. ಬಟ್ ಇಲ್ಲಿ ಏನು ಮಾಡಿದ್ದೀವಿ? ಕಂಪ್ರೆಸ್ ಈಕ್ವಿವ್ಯಾಲೆಂಟ್ನ ತಗೊಂಡಿದ್ದೀವಿ. ಓಕೆ, ಎಸ್. ನಾವು ದ್ಯಾಟ್ ಡಿರವೇಷನ್, ಸೇಮ್ ಡಿರವೇಷನ್ ಕಂಟಿನ್ಯೂ ಆಗ್ತಿದೆ. ಏನು ಇಲ್ಲಿ ವಿ ಪ್ಲೇಸಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡಿದ್ರು? ಇನ್ ದ ಪ್ಲೇಸ್ ಆಫ್ ವಿ ಐ ಇಂಟು ಆರ್ ಈಕ್ವಿವೆಲೆಂಟ್. ಈ ಫಾರ್ಮುಲಾ ಈ ಸ್ಲೈಡಲ್ಲಿ ನೋಡಿದ್ವಲ್ಲ ನಾವು, ಇದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರು. ಓಕೆ, ಸೊ ಐ ಸೇಮ್ ಟೇಕ್ ಎ ಕಾಮನ್ ಹೊರಗೆ ತೆಗಿತಾರೆ, ಐನ ಕ್ಯಾನ್ಸಲ್ ಮಾಡ್ತಾರೆ, ಫೈನಲ್ ಫಾರ್ಮುಲಾ ಸಿಕ್ತು. ನೋಡಿ, ಎರಡೆರಡು ಸರಿ ರಿಪೀಟ್ ಆಗ್ತಿದೆ. ಕೀಪ್ ರಿವೈಸಿಂಗ್, ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಲ್ಲ, ಅದಕ್ಕೆ ರಿಪೀಟ್ ಮಾಡ್ತಾ ಇದ್ದೀನಿ. ಫೈನ್. ಸೊ ಮರಿಬಾರ್ದು ಓನ್ಲಿ ದಿಸ್ ಈಕ್ವೇಷನ್ ಅಷ್ಟೇ ಅಲ್ಲ, ಆರ್ ಈಕ್ವಿವೆಲೆಂಟ್ ಇಸ್ ಈಕ್ವಲ್ ಟು R1 ಪ್ಲಸ್ R2 ಅಷ್ಟೇ ಅಲ್ಲ. ಅದು ಹೇಗೆ ಬಂತು? ವಾಟ್ ಆರ್ ದ ಸ್ಟೆಪ್ಸ್? ಡಿರವೇಷನಲ್ಲಿ ಕೇಳ್ಬೋದಲ್ಲ? ಡಿರವೇಷನಲ್ಲಿ ಕೇಳಿದರೆ ಸ್ಟೆಪ್ಸ್ ಬರಿಬೇಕು. ರಿಕಾಲ್ ದ ಸ್ಟೆಪ್ಸ್. ಫಸ್ಟ್ ವಿ ವಿಲ್ ಏನು ಬರಿತೀವಿ? ಈಕ್ವಿವೆಲೆಂಟ್ ವೋಲ್ಟೇಜ್ನ ಬರಿತೀವಿ. ವಿ ಇಸ್ ಈಕ್ವಲ್ ಟು V1 ಪ್ಲಸ್ V2. ಆಮೇಲೆ ಏನು ಹೇಳಿದ್ವಿ? ಕರೆಂಟ್ ಸೇಮ್ ಇರುತ್ತೆ ಅಂತ ಹೇಳಿದ್ವಿ. ಸೊ I1 ಈಕ್ವಲ್ ಟು I2 ಈಕ್ವಲ್ ಟು I. ಓಮ್ಸ್ ಲಾನ ಯೂಸ್ ಮಾಡಿದ್ವಿ. ಕಾಮನ್ನ ತೆಗೆದ್ಬಿಟ್ಟು ಸಾಲ್ವ್ ಮಾಡಿದರೆ ನಮಗೆ ಫೈನಲ್ ರೆಸಿಸ್ಟೆನ್ಸ್ ವ್ಯಾಲ್ಯೂ, ಆರ್ ಈಕ್ವಿವೆಲೆಂಟ್ ಅಂದರೆ ಫೈನಲ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಸಿಕ್ತು. ಹೌದಾ? ಗೊತ್ತಾಗ್ತಿದೆನಾ ಎಲ್ಲರಿಗೂ? ಈಗ 3 ರೆಸಿಸ್ಟೆನ್ಸ್ ಇದೆ ಅಂತ ಅನ್ಕೊಳ್ಳೋಣ. ಲೆಟ್ ಮಿ ಡ್ರಾ ಇಟ್ ಹಿಯರ್. ಓಕೆ, 1 2 and 3. ಒಂದು ಸರ್ಕ್ಯೂಟ್. ಓಕೆ, ಈ ಸರ್ಕ್ಯೂಟ್ ಒಳಗಡೆ 3 ರೆಸಿಸ್ಟೆನ್ಸ್ ಇದೆ. Now my question is, what is R equivalent? R equivalent, let me call it as R1, R2, R3. ಓಕೆನಾ? ಈಗ R equivalent ಎಷ್ಟು? ಬರೀರಿ ಕಮೆಂಟಲ್ಲಿ ಬೇಗ. ಕಮೆಂಟ್ ಡೌನ್. ಕಾನ್ಸೆಪ್ಟ್ ಚೆನ್ನಾಗಿದೆ ಅಲ್ವಾ? ಈಸಿ ಆಗಿದೆ ಅಲ್ವಾ? ಅರ್ಥ ಆಗ್ತಿದೆ ಅಲ್ಲ? ಎಸ್, ಅರ್ಥ ಆಗ್ತಿದೆ, ಈಸಿ ಆಗಿದೆ ಅಂದರೆ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಓಕೆ, ಎಸ್. ಈಗ ಆರ್ ಈಕ್ವಿವೆಲೆಂಟ್ ಎಷ್ಟು ಬರೆದ್ರಾ? ದಟ್ ಈಸ್ ನಥಿಂಗ್ ಬಟ್ ಸೀರೀಸಲ್ಲೇ ಇದೆ, ಒಂದೇ ಲೈನಲ್ಲಿ ಇದ್ದಾವೆ ಎಲ್ಲ. ಏನು ಮಾಡ್ತೀವಿ ಸೀರೀಸಲ್ಲಿದ್ದರೆ? ಜಸ್ಟ್ ಡೈರೆಕ್ಟ್ಲಿ ಆ್ಯಡ್ ದ ಥಿಂಗ್ಸ್. ಫೈನ್. R3, R1 ಪ್ಲಸ್ R2 ಪ್ಲಸ್ R3. ಇಲ್ಲಿ ಇನ್ನೊಂದು 4th ರೆಸಿಸ್ಟೆನ್ಸ್ ನಾನು ತಗೊಂಡಿದ್ರೆ ನಥಿಂಗ್ ಬಟ್ R4. ಇಫ್ n ನಂಬರ್ ಆಫ್ ರೆಸಿಸ್ಟೆನ್ಸ್ ವೇರ್ ಪ್ರೆಸೆಂಟ್, Rn. ಹೌದಾ? ಸೊ ದ್ಯಾಟ್ ಈಸ್ ಓನ್ಲಿ ಗಿವನ್ ಹಿಯರ್. ನೀವೇ ಹೇಳಿ ಅಂತ ನಿಮಗೆ ಕ್ವಶನ್ ಕೇಳಿದೆ. 2 ಇದ್ದರೆ R1 ಪ್ಲಸ್ R2, 3 ಇದ್ದರೆ R1 ಪ್ಲಸ್ R2 ಪ್ಲಸ್ R3, n ನಂಬರ್ ಆಫ್ ರೆಸಿಸ್ಟೆನ್ಸ್ ಇದ್ದರೆ ಪ್ಲಸ್ ಆ್ಯಂಡ್ ಸೋ ಆನ್ n. ಹೌದಾ? ಎಷ್ಟಿರುತ್ತೆ ಅಷ್ಟು ಎಲ್ಲದನ್ನು ಆ್ಯಡ್ ಮಾಡ್ತೀವಿ. ಫೈನ್. ಓಕೆ, ಲೆಟ್ಸ್ ಮೂವ್ ಆನ್. ಎಲ್ಲರಿಗೂ ಗೊತ್ತಾಗ್ತಿದೆ ಅಲ್ಲ? ಹೋಗೋಣ ನೆಕ್ಸ್ಟ್ ಸ್ಲೈಡಿಗೆ. ಎಸ್. ಸೊ ಈಗ ಒಂದು ಕ್ವೆಶನ್ನ ಸಾಲ್ವ್ ಮಾಡೋಣ. ಹೇಗೆ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಗೊತ್ತಾಗಿರ್ಬೇಕಲ್ಲ. ಕಾನ್ಸೆಪ್ಟ್ ಏನೋ ಕ್ಲಿಯರ್ ಆಯಿತು, ಬಟ್ ಕ್ವೆಶನ್ಸ್ ನ್ಯೂಮರಿಕಲ್ಸ್ ಕೂಡ ಬರುತ್ತೆ ಕ್ವೆಶನ್ ಪೇಪರಲ್ಲಿ. ಓಕೆ, ಆ ನ್ಯೂಮರಿಕಲ್ಸನ್ನೇ ಟ್ಯಾಕಲ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಓಕೆ, ಎಸ್. ಏನಾದರೂ ರಿವೈಸ್ ಮಾಡ್ಕೊಳೋದಿದ್ರೆ, ನೆನ್ಪು ಮಾಡ್ಕೊಳೋದಿದ್ರೆ, ನೋಟ್ ಮಾಡ್ಕೊಳೋದಿದ್ರೆ ಪ್ಲೀಸ್ ನೋಟ್ ಡೌನ್ ದ ಪಾಯಿಂಟ್ಸ್, ನೋಟ್ ಡೌನ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್. ನಾನು ಏನು ರೆಕಮೆಂಡ್ ಮಾಡ್ತೀನಿ ನಿಮಗೆ ಅಂದರೆ
ಕ್ಲಾಸ್ ಕೇಳೋಬೇಕಾದ್ರೆ ಒಂದು ರಫ್ ಯಾವುದಾದ್ರೂ ಒಂದು ಬುಕ್ ಇಟ್ಕೊಂಡು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನೋಟ್ ಮಾಡ್ಕೊಳ್ಳಿ. ಇಟ್ ವಿಲ್ ಬಿ ಹೆಲ್ಪ್ಫುಲ್. ಸುಮ್ಮನೆ ಸೆಷನ್ ಕೇಳಿದರೆ ಅಷ್ಟು ಯೂಸ್ಫುಲ್ ಆಗಿರಲ್ಲ. ಅದ್ರ ಜೊತೆ ಒಂದು ನೋಟ್ಸ್ ನೀವು ಮೇಂಟೈನ್ ಮಾಡಿದರೆ ನಿಮಗೆ ಕರೆಕ್ಟಾಗಿ ರಿವಿಷನ್ ಮಾಡೋಕ್ಕೆ ಮತ್ತೆ ಹೆಲ್ಪ್ ಆಗುತ್ತೆ. ಓಕೆನಾ? ಓಕೆ. Now, the question is, two wires of same metal have same length. ಎರಡು ವೈರ್ಸ್ ಇದೆ, ಅದರ ಸೇಮ್ ಮೆಟಲ್ ಅಂದರೆ ಏನು? ಮೆಟೀರಿಯಲ್ ಸೇಮ್ ಅಂತ ಅರ್ಥ. ಅಂದರೆ ಏನು? ರೆಸಿಸ್ಟಿವಿಟಿ ಸೇಮ್ ಇದೆ ಅಂತ ಹೇಳ್ತಿದ್ದಾರೆ ಅವ್ರು ಇಂಡೈರೆಕ್ಟ್ ಆಗಿ. ರೆಸಿಸ್ಟಿವಿಟಿ ಇಸ್ ದ ಪ್ರಾಪರ್ಟಿ ಆಫ್ ಮೆಟೀರಿಯಲ್. ಒಂದೇ ಮೆಟೀರಿಯಲ್ನ ಯೂಸ್ ಮಾಡ್ತಿದ್ದಾರೆ ಅಂದರೆ ರೆಸಿಸ್ಟಿವಿಟಿ ಸೇಮ್ ಇರುತ್ತೆ ಅಂತ. ಸೊ ಈ ಥರ ನೀವು ಕ್ವೆಶನ್ನ ಡಿಬಗ್ ಮಾಡೋಕ್ಕೆ ಗೊತ್ತಿರಬೇಕು. ಅದ್ರೊಳಗೆ ಏನು ಇಂಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ ಅವರು ರೆಸಿಸ್ಟಿವಿಟಿ ಈಸ್ ಸೇಮ್ ಅಂತ ಇಲ್ಲ, ಬಟ್ ರೀಡಿಂಗ್ ದ ಸ್ಟೇಟ್ಮೆಂಟ್ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ದ್ಯಾಟ್. ಓಕೆನಾ? ಸೊ ಈ ಥರ ಕ್ವೆಶನ್ನ ಓದಿ ಕ್ಲಿಯರಾಗಿ ಓದ್ಬಿಟ್ಟು ಅದರಲ್ಲಿ ಏನು ಹಿಡನ್ ಮೀನಿಂಗ್ ಇದೆ ಅನ್ನೋದು ತಿಳ್ಕೊಳ್ಳಿ. ಓಕೆ? ಎಸ್, ಸೇಮ್ ಲೆಂತ್. ಮತ್ತೇನು ಸೇಮು? ಲೆಂತ್ ಕೂಡ ಸೇಮ್ ಇದೆ. ಓಕೆ, ಕಾನ್ಸ್ಟೆಂಟ್ ಅಂತ ಬರಿತೀನಿ, ಸೇಮ್ ಅಂತ ಬರಿತೀನಿ, ಎರಡು ಒಂದೇ. ಓಕೆ, ಬಟ್ ದೇರ್ ಕ್ರಾಸ್ ಸೆಕ್ಷನಲ್ ಏರಿಯಾ ಏನಾಗ್ತಿದೆ? ಚೇಂಜ್ ಆಗ್ತಿರೋದು ಏರಿಯಾ ಚೇಂಜ್ ಆಗ್ತಿದೆ. ಎಷ್ಟು? ಲೆಟ್ ಮಿ ರೈಟ್ ಎಸ್ A1 by A2 is equal to 3 by 1. ಓಕೆನಾ? ಎಸ್, ದೇ ಆರ್ ಜಾಯಿಂಡ್ ಇನ್ ಸೀರೀಸ್. ಯಾವ ಕಾಂಬಿನೇಷನ್ ಇದೆ? ಸೀರೀಸ್ ಕಾಂಬಿನೇಷನಲ್ಲಿ. ದ ರೆಸಿಸ್ಟೆನ್ಸ್ ಆಫ್ ದ ಥಿಕ್ಕರ್ ವೈರ್, ಥಿಕ್ಕರ್ ಅಂದರೆ R1 ಕೊಟ್ಟಿದ್ದಾರೆ ಅವರು, ಇಸ್ ಈಕ್ವಲ್ ಟು 10 ohm. ಫೈನ್. R1 ಯಾಕೆ? ಏರಿಯಾ ಯಾವ್ದು ದೊಡ್ಡದಿರುತ್ತೆ ಅದು ಥಿಕ್ಕರ್ ವೈರ್. ಹೌದಾ? A1ಗೆ ನಾನು 3 ಕೊಟ್ಟಿದ್ದೀನಿ ಅಂದರೆ R1 ಇಟ್ ಈಸ್ 10 ohm. ದೇ ಆರ್ ಗಿವನ್ ಹಿಯರ್. ಓಕೆನಾ? ಫೈಂಡ್ ದ ಟೋಟಲ್ ರೆಸಿಸ್ಟೆನ್ಸ್ ಆಫ್ ದ ಕಾಂಬಿನೇಷನ್. ಆರ್ ಈಕ್ವಿವೆಲೆಂಟ್ ಎಷ್ಟು ಅಂತ ನಾವು ಫೈಂಡ್ ಮಾಡಬೇಕು. ಓಕೆನಾ? ಗಿವನ್ ಡೇಟಾನ ಬರ್ಕೊಂಡ್ವಿ, ಕ್ವೆಶನಿನ ಹಿಂದೆ ಕರೆಕ್ಟಾಗಿ ಓದ್ಬಿಟ್ಟು ಅರ್ಥ ಮಾಡ್ಕೊಂಡ್ವಿ. ಫಸ್ಟ್ ಸ್ಟೆಪ್ ಟು ಸಾಲ್ವ್ ಎನಿ ನ್ಯೂಮರಿಕಲ್ ಇನ್ ಫಿಸಿಕ್ಸ್ ಈಸ್ ರೀಡ್ ದ ಕ್ವೆಶನ್ ಕೇರ್ಫುಲಿ. ಒಂದೊಂದು ವರ್ಡ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾಟ್ ಕೊಡ್ಬೋದು, ಸೀರೀಸ್ ಬದಲಿ ಪ್ಯಾರಲಲ್ ಕೊಡ್ಬೋದು, ಕಾನ್ಸ್ಟೆಂಟ್ ಸೇಮ್ ಲೆಂತ್ ಬದಲಿ ಡಿಫ್ರೆಂಟ್ ಲೆಂತ್ ಕೊಡ್ಬೋದು ಅಲ್ವಾ? ಸೊ ಕೇರ್ಫುಲ್ಲಾಗಿ ಓದಿ ಅರ್ಥ ಮಾಡ್ಕೋಬೇಕು. ಗಿವನ್ ಏನೇನು ಕೊಟ್ಟಿದ್ದಾರೆ ಪಾಯಿಂಟ್ಸು ಅದನ್ನು ಫಸ್ಟ್ ಬರಿಬೇಕು. ಫೈನ್. ಈಗ ಹೇಗೆ ಸಾಲ್ವ್ ಮಾಡೋದು? ಫಸ್ಟ್ ನಾವು ಆರ್ ಈಕ್ವಿವೆಲೆಂಟ್ ಅಂದರೆ ಲೆಟ್ಸ್ ಡ್ರಾ ದ ಸರ್ಕ್ಯೂಟ್. ಈಗ ಎಲೆಕ್ಟ್ರಿಸಿಟಿಯಲ್ಲಿ ನೀವು ಸರ್ಕ್ಯೂಟ್ ಡ್ರಾ ಮಾಡಿ ಸಾಲ್ವ್ ಮಾಡಿದರೆ ತುಂಬ ಒಳ್ಳೆಯದು. ಅವಾಗ ನಿಮಗೆ ಗೊತ್ತಾಗುತ್ತೆ ಏನು ಹೆಂಗೆ ಮಾಡೋದು ಅಂತ. ಇಲ್ಲಿ ಎರಡು ಮೆಟೀರಿಯಲ್ ಇದೆ ಅಲ್ವಾ, ಎರಡು ವೈರ್ಸ್ ಇದೆ ಅಂದರೆ ಎರಡು ರೆಸಿಸ್ಟೆನ್ಸ್ ಇದೆ ಸರ್ಕ್ಯೂಟ್ ಒಳಗಡೆ ಅಂತ ಅರ್ಥ. ಹೌದಾ? ಒಂದು A1 ಥಿಕ್ನೆಸ್ ಇಂದಿದೆ, ಇನ್ನೊಂದು A2 ಥಿಕ್ನೆಸ್ ಇಂದಿದೆ. ಓಕೆ, ಇದಕ್ಕೊಂದು ವೋಲ್ಟೇಜ್ ಇದೆ ಅಲ್ವಾ? ಓಕೆ, ಸೊ R1 ರೆಸಿಸ್ಟೆನ್ಸ್ ಇಲ್ಲಿದೆ, R2 ರೆಸಿಸ್ಟೆನ್ಸ್ ಇಲ್ಲಿದೆ. ವಾಟ್ ಈಸ್ ದ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್? ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಎಷ್ಟು? ಇಟ್ ಈಸ್ ನಥಿಂಗ್ ಬಟ್ R1 ಪ್ಲಸ್ R2. ಯಾಕೆ? ಸೀರೀಸ್ ಕಾಂಬಿನೇಷನ್. ಹೌದಾ? ಸೀರೀಸ್ ಕಾಂಬಿನೇಷನಲ್ಲಿ ಇದ್ದಾಗ ಏನು ಮಾಡ್ತೀವಿ? R1 ಪ್ಲಸ್ R2 ಮಾಡ್ತೀವಿ. ಓಕೆ, ಲೆಟ್ ಮಿ ಜಸ್ಟ್ ರಬ್ ದಿಸ್. ಓಕೆನಾ? ನೀವು ಸಾಲ್ವ್ ಮಾಡಿ, ಡೋಂಟ್ ವೇಟ್ ಫಾರ್ ಮೀ, ಸಾಲ್ವ್ ಬೈ ಯೋರ್ ಸೆಲ್ಫ್. ನೋಡೋಣ ಎಷ್ಟು ಜನ ಕರೆಕ್ಟಾಗಿ ಸಾಲ್ವ್ ಮಾಡ್ತೀರಾ ಅಂತ. ಓಕೆ, ಸಾಲ್ವ್ ಇಟ್. ಸಾಲ್ವ್ ಮಾಡ್ತಿದ್ದೀರಲ್ಲ? ಓಕೆ, ಹೂ ವಿಲ್ ಸಾಲ್ವ್ ಫಸ್ಟ್? ಲೆಟ್ ಅಸ್ ಸಿ ದ್ಯಾಟ್. ಓಕೆನಾ? ಬೇಗ ಸಾಲ್ವ್ ಮಾಡಿ. ಲೆಟ್ ಮಿ ಚೇಂಜ್ ದಿಸ್ ಪೆನ್ ಕಲರ್. ಓಕೆ, ಐ ಆಮ್ ಚೇಂಜಿಂಗ್ ಇಟ್. ಡನ್. ಈಗ ಏನಾಯಿತು? ಆರ್ ಈಕ್ವಿವೆಲೆಂಟ್ನ ಬರೆದ್ವಿ. R1 ನಮ್ಮ ಹತ್ರ ವ್ಯಾಲ್ಯೂ ಇದೆನಾ? ಎಸ್, ವಿ ಹ್ಯಾವ್ ದ ವ್ಯಾಲ್ಯೂ ಫಾರ್ R1. R2 ನಮಗೆ ಗೊತ್ತಿಲ್ಲ. ಸೊ ಫಸ್ಟ್ ವಿ ವಿಲ್ ಕ್ಯಾಲ್ಕುಲೇಟ್ R2. ಫಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡೋಣ? R2ನ ಕ್ಯಾಲ್ಕುಲೇಟ್ ಮಾಡೋಣ. ಫೈನ್. ಸೊ ಏರಿಯಾ ಮತ್ತು ಆರ್ ಹೇಗೆ ಡಿಪೆಂಡೆಂಟ್ ಆಗಿದೆ? ವಿ ನೋ ದ ಫಾರ್ಮುಲಾ ಆಫ್ ರೆಸಿಸ್ಟೆನ್ಸ್, ದಟ್ ಈಸ್ ಆರ್ ಇಸ್ ಈಕ್ವಲ್ ಟು ರೋ ಇಂಟು, ಯಾರಿಗೆ ಗೊತ್ತಿದೆ ನೆಕ್ಸ್ಟ್ ಸ್ಟೆಪ್ಸ್ನ ಸಾಲ್ವ್ ಮಾಡ್ಕೊಂಡು ಹೋಗಿ, ಯಾರಿಗೆ ಗೊತ್ತಾಗ್ತಿಲ್ಲ ಅವರಿಗೋಸ್ಕರ ಹೇಳ್ಕೊಡ್ತಿದ್ದೀನಿ. ಫೈನ್. ಓಕೆ, ಆರ್ ಇಸ್ ಈಕ್ವಲ್ ಟು ರೋ ಇಂಟು ಎಲ್ ಬೈ ಎ. ಆರ್ ಮತ್ತು ಎ ಏನು? ಇನ್ವರ್ಸ್ಲಿ ಪ್ರಪೋರ್ಷನಲ್. ಹೌದಾ? ಆರ್ ಆ್ಯಂಡ್ ಎ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಸೊ ಇಫ್ ಐ ರೈಟ್ A1 by A2 is equal to R2 by R1, ಕರೆಕ್ಟಾ? ಕರೆಕ್ಟ್ ಇರುತ್ತೆ ತಾನೆ? ಇನ್ವರ್ಸ್ಲಿ ಅಂದರೆ ಇಲ್ಲಿ 1 ಅಂದರೆ ಇಲ್ಲಿ 1 ಹೋಗಿರುತ್ತೆ.
So they are opposite, right? Inversely proportional. Yes. What is A1 by A2? It is 3 by 1. What is R2? We don't know. We have to calculate it. Fine. What is R1? 10 ohm they have given. So can I write this? R2 is equal to, I'll send this 10 this side. ಏನಾಗುತ್ತೆ 3 into 10, 30 ohm. So what's the answer? ಎಷ್ಟು ಜನಕ್ಕೆ 30 ohm ಬಂತು? ಯಾರ್ಯಾರು ಬೇಗ ಸಾಲ್ವ್ ಮಾಡಿದ್ರಿ? ಎಸ್ ಬಂದಿದೆನಾ 30 ohm? ಓಕೆ, ಯಾರಿಗೆ 30 ohm ಬಂದಿದೆ ಕರೆಕ್ಟಾಗಿ ಸಾಲ್ವ್ ಮಾಡಿದ್ದೀರಾ? ಯಾರು ತಪ್ಪಾಗಿದೆ ಪ್ಲೀಸ್ ಚೆಕ್ ದಿಸ್ ವಿಡಿಯೋ. ಈ ಆನ್ಸರ್ನ ನೋಡ್ಕೊಳ್ಳಿ. ನೀವು ನಿಮ್ಮ ಪಾಡಿಗೆ ಸಾಲ್ವ್ ಮಾಡ್ತಿದ್ರೆ ಏನಾದರೂ ಮಿಸ್ಟೇಕ್ ಆಗಿದ್ರೆ ಇಲ್ಲಿ ನಾನು ಸಾಲ್ವ್ ಮಾಡಿ ತೋರಿಸಿದ್ದೀನಿ. ಸೊ ಕೇರ್ಫುಲಿ ಒಂದೊಂದು ಸ್ಟೆಪ್ನು ನೋಡಿ. ಗೊತ್ತಾಯ್ತಲ್ಲ ಹೇಗೆ ತೊಗೊಂಡೆ ಅಂತ ಹೇಳ್ಬೇಕಾ? ಇನ್ನೊಂದ್ಸರಿ ರಿವೈಸ್ ಮಾಡಲಾ ಈ ಪ್ರಾಬ್ಲಮ್ನ? ಇಂಪಾರ್ಟೆಂಟ್ ಪ್ರಾಬ್ಲಮ್. ಸೊ ಯು ಕ್ಯಾನ್ ಗೆಟ್ ದಿಸ್ ಪ್ರಾಬ್ಲಮ್ ಫಾರ್ 4 marks. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಗೊತ್ತಾಗಿಲ್ಲ ಅಂದರೆ ಇನ್ನೊಂದ್ಸರಿ ಹೇಳ್ತೀನಿ. ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರೆ? ರೆಸಿಸ್ಟಿವಿಟಿ ಸೇಮ್ ಇದೆ, ಲೆಂತ್ ಸೇಮ್ ಇದೆ, ಏರಿಯಾ ಚೇಂಜ್ ಆಗ್ತಿದೆ. ಓಕೆ, ಸೊ ಏರಿಯಾ ಮತ್ತು ರೆಸಿಸ್ಟೆನ್ಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಗೊತ್ತು ಯಾಕೆ? ಬಿಕಾಸ್ ಆಫ್ ದ ಫಾರ್ಮುಲಾ ಆಫ್ ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ಫಾರ್ಮುಲಾಯಿಂದ ನಮಗೆ ಗೊತ್ತು ಏರಿಯಾ ಮತ್ತು ರೆಸಿಸ್ಟೆನ್ಸ್ ಎರಡು ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ ಅಂತ. ಅದಕ್ಕೆ ನಾವು ಈ ಥರ ಬರಿತೀವಿ. ಫೈನ್. A1 by A2 is equal to R2 by R1. R2 ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ದಿಸ್ ಇಸ್ ಜಸ್ಟ್ R2. ಓಕೆ, ಫೈನಲ್ ಇನ್ನು ಕ್ವೆಶನ್ ಮುಗ್ದಿಲ್ಲ. ಓಕೆನಾ? ಕ್ವೆಶನ್ ಇನ್ನು ಫೈನಲ್ ಆನ್ಸರ್ ಬಂದಿಲ್ಲ. ವಿಲ್ ಗೆಟ್ ಟು ದ ಆನ್ಸರ್. ಆನ್ಸರ್ನು ಬರೆಯೋಣ. ಓಕೆನಾ? ಈಗ ಈ ಈಕ್ವೇಷನ್ನ ನೀವು ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಕ್ಯಾಲ್ಕುಲೇಟ್ ಮಾಡಿದರೆ ಬೇಸಿಕ್ ಮ್ಯಾಥ್ಸ್ ಮಲ್ಟಿಪ್ಲಿಕೇಶನ್ ಡಿವಿಷನ್, ಓಕೆನಾ, ಅದನ್ನು ಯೂಸ್ ಮಾಡಿದರೆ ಸಾಕು, ನಿಮಗೆ R2 ಬಂತು. ಈಗ R ಈಕ್ವಿವೆಲೆಂಟ್ ಇಸ್ ಈಕ್ವಲ್ ಟು R1 ಪ್ಲಸ್ R2 ಅಲ್ವಾ? R1 ಎಷ್ಟು? 10 ohm. R2 ಎಷ್ಟು? 30 ohm. So what is the final? It is 40 ohm is the total equivalent resistance of the circuit. ಗೊತ್ತಾಯ್ತಾ? ಗೊತ್ತಾಯ್ತಾ ಎಲ್ಲರಿಗೂ ಹೇಗೆ ಸಾಲ್ವ್ ಮಾಡಬೇಕು ಅಂತ? ಎಸ್, ದಿಸ್ ಇಸ್ ದ ವೇ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ಈ ಥರ ಬೇರೆ ಪ್ರಾಬ್ಲಮ್ಸು ಬರ್ಬೋದು. ಸ್ಟೆಪ್ ಬೈ ಸ್ಟೆಪ್ ಗೋ, ಜಸ್ಟ್ ಸ್ಟೆಪ್ ಬೈ ಸ್ಟೆಪ್. ಸುಮ್ಮನೆ ಎಲ್ಲೆಲ್ಲೂ ಹೋಗಿ ಕನ್ಫ್ಯೂಷನ್ ಮಾಡ್ಕೊಳೋದು ಬೇಡ. ಒಂದಾದ್ಮೇಲೆ ಒಂದು ಕ್ಲಿಯರ್ ಮಾಡ್ಕೊಂಡು ಹೋಗಿ. ಓಕೆ, ಲೆಟ್ಸ್ ಸಿ. ಈಗ ಈ ಆನ್ಸರ್ ನೀವೇ ಹೇಳಬೇಕು. ವೆನ್ 2 resistors ಆರ್ ಕನೆಕ್ಟೆಡ್ ಇನ್ ಸೀರೀಸ್, ಎರಡು ರೆಸಿಸ್ಟರ್ಸ್ನ ಸೀರೀಸಲ್ಲಿ ಕನೆಕ್ಟ್ ಮಾಡಿದಾಗ ದ ಪೊಟೆನ್ಷಿಯಲ್ ಡ್ರಾಪ್ ಅಕ್ರಾಸ್ ಬೋತ್ ಆಫ್ ದೆಮ್ ರಿಮೇನ್ಸ್ ಸೇಮ್. ಪೊಟೆನ್ಷಿಯಲ್ ಡ್ರಾಪ್ ಅಂದ್ರೆ ಏನು? ವಿ. ಸೊ ವಿ ಸೇಮ್ ಆಗಿರುತ್ತಾ? ಏನು ಮಿಸ್ಟೇಕ್ ಇದೆ ಇದರಲ್ಲಿ? ರೈಟ್ ಡೌನ್ ಇಟ್ ಇನ್ ದ ಕಮೆಂಟ್. ಕಮೆಂಟಲ್ಲಿ ಬರೀರಿ ಏನು ಮಿಸ್ಟೇಕ್ ಇದೆ ಸ್ಟೇಟ್ಮೆಂಟಲ್ಲಿ. Pause this video and comment down. Okay, I'll give you time also. ಗೊತ್ತಾಯ್ತಾ? ಗೊತ್ತಾಯ್ತಾ ಮಿಸ್ಟೇಕು? ಎಸ್. ಪೊಟೆನ್ಷಿಯಲ್ ಡ್ರಾಪ್ ಸೇಮ್ ಇರುತ್ತಾ? ಅಲ್ಲ. ಇಟ್ ಈಸ್ ಕರೆಂಟ್ ಈಸ್ ಸೇಮ್. ಎಸ್, ಬಟ್ ಪೊಟೆನ್ಷಿಯಲ್ ಸೇಮ್ ಅಂತ ಹೇಳೇ ಇಲ್ಲಲ್ಲ. ಇಟ್ ಈಸ್ ಆಲ್ವೇಸ್ ಡಿಫ್ರೆಂಟ್. ಓಕೆನಾ? ಓಕೆ, ಗೊತ್ತಾಗ್ತಿದೆಯಲ್ಲ? ಪೊಟೆನ್ಷಿಯಲ್ ಏನು ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಇಟ್ ಈಸ್ ವಿ ಈಸ್ ಡಿಫ್ರೆಂಟ್, ಐ ಈಸ್ ಕಾನ್ಸ್ಟೆಂಟ್ ಆ್ಯಂಡ್ ಸೇಮ್. ಕಾನ್ಸ್ಟೆಂಟ್ ಅಂದರೆ ಏನು? ಸೇಮ್ ಆಗಿರುತ್ತೆ ಅಂತ. ಇದನ್ನೇ ಕೊಟ್ಟಿರೋದು. ಹೌದಾ? ಓಕೆನಾ? ಎಸ್. ಡೌಟ್ ಟೈಮ್. ಏನಾದರೂ ಡೌಟ್ ಇದ್ದರೆ ಹೋಮ್ವರ್ಕ್ ಕ್ವೆಶನ್ಸು ಏನೋ ಕೊಟ್ಟಿರ್ತಾರೆ ನಿಮಗೆ ಸಾಲ್ವ್ ಮಾಡೋಕ್ಕೆ, ನೀವೇ ಸಾಲ್ವ್ ಮಾಡ್ತಿರ್ತೀರಾ ನಿಮ್ಮ ಓನಾಗಿ. ಆವಾಗ ಟೈಮಲ್ಲಿ ಏನಾದರೂ ಸ್ಟ್ರಕ್ ಆದರೆ, ನಂಗೆ ಸಾಲ್ವ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಅಂಥ ಪ್ರಾಬ್ಲಮ್ಸ್ನು ನೀವು ಶೇರ್ ಮಾಡ್ಬೋದು. ಓಕೆ, ಟೆಲಿಗ್ರಾಮ್ ಗ್ರೂಪ್ನ ಕ್ರಿಯೇಟ್ ಮಾಡ್ತೀವಿ. ಅದನ್ನು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಓಕೆ, ಅಲ್ಲಿ ನಿಮಗೆ ಯಾವ ಪ್ರಾಬ್ಲಮ್ಸಲ್ಲಿ ಸ್ಟ್ರಕ್ ಆಗ್ತಿದ್ದೀರಾ, ಯಾವ ಪ್ರಾಬ್ಲಮ್ ನಿಮಗೆ ಸಾಲ್ವ್ ಮಾಡೋಕ್ಕಾಗ್ತಿಲ್ಲ, ನೀವು ಅಲ್ಲಿ ಕಳಿಸಿದರೆ ಐ ವಿಲ್ ಸಾಲ್ವ್ ಇಟ್ ಫಾರ್ ಯು. ಓಕೆನಾ? ನಿಮಗೋಸ್ಕರ ನಾನು ಸಾಲ್ವ್ ಮಾಡ್ಕೊಡ್ತೀನಿ. ಫೈನ್. ಓಕೆ, ಡೌಟ್ ಇದ್ದರೆ ಕೇಳ್ತೀರಲ್ಲ, ಕೇಳಬೇಕು. ಡೌಟ್ನ ಕ್ಲಿಯರ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿ ಓದ್ಬೋದು. ಓಕೆ, ಎಸ್. ಸೊ ಈಸ್ ವೋಲ್ಟೇಜ್ ಡಿಸ್ಟ್ರಿಬ್ಯೂಟೆಡ್ ಈಕ್ವಲಿ ಆರ್ ಅನ್ಈಕ್ವಲಿ ಇನ್ ದ ಸೀರೀಸ್? ಇದನ್ನೇ ನಾವು ಈಗ ಡಿಸ್ಕಸ್ ಮಾಡಿದ್ವಲ್ಲ. ಇಟ್ ಈಸ್ ನಾಟ್ ಈಕ್ವಲ್, ಇಟ್ ಈಸ್ ಅನ್ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್ ಇನ್ ಸೀರೀಸ್. ಒಂದೊಂದು ಪಾಯಿಂಟಲ್ಲೂ ಬೇರೆ ಬೇರೆ ವೋಲ್ಟೇಜ್ ಇರುತ್ತೆ. ಓಕೆ,
What is the difference between resistance and equivalent resistance? ರೆಸಿಸ್ಟೆನ್ಸ್ ಅಂದರೆ ಒಂದು ಎಂಟಿಟಿ ಅದು, ಓಕೆನಾ? ಈಗ ಐ ಹ್ಯಾವ್ ಅ 5 ಚಾಕ್ಲೇಟ್ಸ್ ಅಂತ ಅನ್ಕೊಳ್ಳಿ ನನ್ನ ಕೈಯಲ್ಲಿ. ಈ 5 ಚಾಕ್ಲೇಟ್ಸ್ ನಾನು ಹೇಳ್ತಿದ್ದೀನಿ ಅಂದರೆ ದಟ್ ಈಸ್ ಈಕ್ವಿವೆಲೆಂಟ್. ಟೋಟಲ್ ನಂಬರ್ ಆಫ್ ಚಾಕ್ಲೇಟ್ಸ್ ಐ ಆಮ್ ಸೇಯಿಂಗ್, ಟೋಟಲ್ ನಂಬರ್ ಆಫ್ ರೆಸಿಸ್ಟೆನ್ಸ್, ಟೋಟಲ್ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್ ಇಸ್ ನಥಿಂಗ್ ಬಟ್ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್. ಒಂದೊಂದೇ ರೆಸಿಸ್ಟೆನ್ಸ್, ಒಂದೊಂದೇ ಚಾಕ್ಲೇಟ್, ದಿಸ್ ಈಸ್ ಅ ಚಾಕ್ಲೇಟ್, ಇಟ್ ಈಸ್ ರೆಸಿಸ್ಟೆನ್ಸ್, ಒಂದೇ ಎಂಟಿಟಿ. ಓಕೆ, ಗೊತ್ತಾಗ್ತಿದೆಯಲ್ಲ? ಈಕ್ವಿವೆಲೆಂಟ್ ಅಂದರೆ ಇಟ್ ಈಸ್ ಕಾಂಬಿನೇಷನ್ ಆಫ್ ಎಲ್ಲ ಎಷ್ಟಿದೆ ಆ ಸಿಸ್ಟಮಲ್ಲಿ ಅದನ್ನು ಕಂಬೈನ್ ಮಾಡಿ ಹೇಳಿದರೆ ಅದು ಈಕ್ವಿವೆಲೆಂಟ್. ಅದೇ ನಾನು ಒಂದೊಂದೇ ಎಂಟಿಟಿನ ಹೇಳ್ತಿದ್ದೀನಿ ಅಂದರೆ ಅದು ರೆಸಿಸ್ಟೆನ್ಸ್. ಫೈನ್, ಓಕೆ. ವೈ ಸೀರೀಸ್ ಕನೆಕ್ಷನ್ ನಾಟ್ ಪ್ರಿಫರ್ಡ್ ಇನ್ ಹೋಮ್ಸ್? ಮನೆಯಲ್ಲಿ ಯಾಕೆ ಸೀರೀಸ್ ಕನೆಕ್ಷನ್ ಪ್ರಿಫರ್ ಮಾಡಲ್ಲ ಅಂದರೆ, ಹೇಳಿದ್ನಲ್ಲ, ನಮಗೆ ಎಲ್ಲ ಇನ್ಸ್ಟ್ರೂಮೆಂಟ್ಸ್ನು ರನ್ ಮಾಡೋಕ್ಕೆ ಸೇಮ್ ಕರೆಂಟ್ ಬೇಕಾಗಿಲ್ಲ, ಬೇರೆ ಬೇರೆ ಕರೆಂಟ್ ಬೇಕಾಗುತ್ತೆ. ಬಟ್ ಸೀರೀಸ್ ಕಾಂಬಿನೇಷನಲ್ಲಿ ಏನಾಗುತ್ತೆ, ಒಂದೇ ಕರೆಂಟ್ ಎಲ್ಲ ಕಡೆ ಫ್ಲೋ ಆಗುತ್ತೆ. ಸೊ ದ್ಯಾಟ್ಸ್ ವೈ ವಿ ಡೋಂಟ್ ಪ್ರಿಫರ್ ಯೂಸಿಂಗ್ ದ ಸೀರೀಸ್ ಕಾಂಬಿನೇಷನ್ ಇನ್ ಆರ್ ಹೋಮ್ಸ್. ಓಕೆ, ಗೊತ್ತಾಯ್ತಲ್ಲ? ಎಸ್, ದೀಸ್ ಡೌಟ್ಸ್ ಆರ್ ಕ್ಲಿಯರ್ಡ್? ಎಸ್, ಓಕೆ. ಸೊ ಮುಂದೆ ಹೋಗೋಕ್ಕಿಂತ ಮುಂಚೆ ವಿಡಿಯೋನ ಲೈಕ್ ಮಾಡಿ. ಯಾರ್ಯಾರು ಇನ್ನೂ ಲೈಕ್ ಮಾಡಿಲ್ಲ, ಯಾರ್ಯಾರು ಇವಾಗ ಜಾಯ್ನ್ ಆಗಿದ್ದೀರಾ, ಪ್ಲೀಸ್ ಲೈಕ್ ಇಟ್, ಶೇರ್ ಇಟ್ ವಿತ್ ಯೋರ್ ಫ್ರೆಂಡ್ಸ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆನಾ? ಯಾರು ಇವಾಗ ಜಾಯ್ನ್ ಆಗಿರ್ತೀರಾ ಫಸ್ಟಿಂದ ನೋಡಿ, ಎಲ್ಲ ಸೆಷನ್ ಚೆನ್ನಾಗಿದೆ. ಓಕೆ, ಚೆನ್ನಾಗಿ ಅರ್ಥ ಆಗುತ್ತೆ. ಫೈನ್, ಎಸ್. ದಿಸ್ ಈಸ್ ಅ ಕ್ವಿಸ್ ಟೈಮ್. ಕ್ವಿಸ್ ಟೈಮಲ್ಲಿ ಏನು ಮಾಡ್ತೀರಾ, ನಾನು ಕ್ವೆಶನ್ ಕೇಳ್ತೀನಿ, ನೀವು ಆನ್ಸರ್ನ ಕಮೆಂಟ್ ಮಾಡಬೇಕು. ಯಾರ್ಯಾರು ಟಾಪ್ 5 ಬೇಗ ಆನ್ಸರ್ ಮಾಡ್ತೀರಲ್ಲ, ಕ್ವಿಕ್ ಯಾರ್ದು ಬೇಗ ಬಂದಿರುತ್ತಲ್ಲ ಕಮೆಂಟು, ಅವ್ರ ನೇಮ್ಸ್ನ ನೆಕ್ಸ್ಟ್ ಕ್ವಿಸ್ ಟೈಮ್ ಆದಮೇಲೆ ಲೀಡರ್ ಬೋರ್ಡಲ್ಲಿ ನಾನು ಡಿಸ್ಪ್ಲೇ ಮಾಡ್ತೀನಿ. ಗೊತ್ತಿದೆಯಲ್ಲ, ಇದು ನಮ್ಮ ರೂಲ್. ಓಕೆನಾ? ಫಿಸಿಯೋಟ್ರಾನ್ ಆರ್ಮಿ ಈ ರೂಲ್ನ ಫಾಲೋ ಮಾಡಬೇಕು. ಟಾಪ್ 5 ಯಾರು ಬೇಗ ಕಮೆಂಟ್ ಮಾಡಿರ್ತೀರಾ ಅವ್ರ ನೇಮ್, ಅವ್ರ ಕಮೆಂಟ್ ಡಿಸ್ಪ್ಲೇ ಆಗುತ್ತೆ. ಓಕೆ, ಎಸ್. ಸೊ ಲೆಟ್ ಸ್ಟಾರ್ಟ್ ದ ಕ್ವಿಸ್. ಫೈನ್. ಇನ್ ಸೀರೀಸ್ ಸರ್ಕ್ಯೂಟ್, ಒಂದು ಸೀರೀಸ್ ಸರ್ಕ್ಯೂಟಲ್ಲಿ ಕರೆಂಟ್ ರಿಮೈನ್ಸ್ ಸೇಮ್, ವೋಲ್ಟೇಜ್ ಈಸ್ ಡಿಸ್ಟ್ರಿಬ್ಯೂಟೆಡ್, ಕರೆಂಟ್ ಈಸ್ ಡಿಸ್ಟ್ರಿಬ್ಯೂಟೆಡ್, ವೋಲ್ಟೇಜ್ ಈಸ್ ಸೇಮ್, ಕರೆಂಟ್ ಆ್ಯಂಡ್ ವೋಲ್ಟೇಜ್ ಬೋತ್ ರಿಮೈನ್ ಸೇಮ್, ಕರೆಂಟ್ ವೋಲ್ಟೇಜ್ ಬೋತ್ ಗೆಟ್ ಡಿಸ್ಟ್ರಿಬ್ಯೂಟೆಡ್. ಕರೆಕ್ಟ್ ಆನ್ಸರ್ ಯಾವುದು? ಇದೆಲ್ಲ ಇವಾಗಿನ್ನು ಕಲ್ತಿದ್ದೀರಲ್ಲ, ಗೊತ್ತಿರ್ಬೇಕು ಎಲ್ಲರಿಗೂ ಆನ್ಸರ್. ಓಕೆನಾ? ದಿಸ್ ಕ್ವೆಶನ್ ಇದನ್ನು ಇವಾಗಷ್ಟೇ ಆನ್ಸರ್ ಮಾಡಿ ಬಿಡಬೇಡಿ. ಈ ಕ್ವೆಶನ್ಸ್ನ ಸ್ಕ್ರೀನ್ಶಾಟ್ ಆದರೂ ತೆಗೆದು ಇಟ್ಕೊಂಡಿರಿ, ಯಾಕಂದರೆ ನೆಕ್ಸ್ಟ್ ನೀವು ಯೂಸ್ ಮಾಡಬೇಕಾರೆ. ಇಫ್ ಯು ವಾಂಟ್ ಐ ಕ್ಯಾನ್ ಶೇರ್ ದ PPT ಲಿಂಕ್ ಆಲ್ಸೋ, PDF ಮಾಡಿಬಿಟ್ಟು ಕಳಿಸ್ತೀನಿ ನಿಮಗೆ ಬೇಕಂದರೆ. ಓಕೆ, ಇಫ್ ಯು ವಾಂಟ್ ಐ ಕ್ಯಾನ್ ಡೂ ದ್ಯಾಟ್. ಸೊ ಕೀಪ್ ದಿಸ್ ಕ್ವೆಶನ್ಸ್. ಒನ್ಸ್ ಯು ಹ್ಯಾವ್ ರೆಡ್ ದ ಚಾಪ್ಟರ್ ಓದಿ ಮತ್ತೆ ನೆಕ್ಸ್ಟ್ ಟಾಪಿಕ್ ಏನಾದರೂ ಓದ್ತಿರ್ತೀರಲ್ಲ, ರಿವೈಸ್ ಮಾಡೋ ಟೈಮಲ್ಲಿ ಈ ಕ್ವೆಶನ್ಸ್ನ ಸಾಲ್ವ್ ಮಾಡಿ. ಎಲ್ಲಿ ಸ್ಟ್ರಕ್ ಆಗ್ತೀರಾ ಆ ಕಾನ್ಸೆಪ್ಟ್ನ ಹೋಗಿ ಕ್ಲಿಯರ್ ಮಾಡ್ಕೋಬೋದು. ಎಸ್, ಬರೆದ್ರಲ್ಲ ಎಲ್ಲರೂ ಆನ್ಸರು? ಓಕೆ, ಸೊ ವಾಟ್ ಈಸ್ ದ ಆನ್ಸರ್? ಇಟ್ಸ್ ಎ, ಆಫ್ ಕೋರ್ಸ್. I is same, V is different in series combination. ಇಲ್ಲಿ ಬರ್ದ್ಬಿಡ್ತೀನಿ, ನೆನ್ಪಿಡ್ಕೊಳ್ಳಿ, ಮತ್ತೆ ಕನ್ಫ್ಯೂಷನ್ ಬೇಡ. I is same and V is different. ಓಕೆ, ಎಸ್, ಓಕೆನಾ? ಬೇಕಂದರೆ ಒಂದು ಸ್ಕ್ರೀನ್ಶಾಟ್ ತಗೊಂಡಿಟ್ಕೊಳ್ರಿ ಆನ್ಸರ್ದು. ಓಕೆ, ನೆನ್ಪಿಡ್ಕೋಬೇಕು ಎಲ್ಲರೂ, ಇದನ್ನೆಲ್ಲ ಮರೆಯೋದಲ್ಲ. ಇದೆಲ್ಲ ತುಂಬ ಬೇಸಿಕ್ ಕಾನ್ಸೆಪ್ಟ್ಸಲ್ಲಿ ಕನ್ಫ್ಯೂಷನ್ ಇರಬಾರ್ದು. ಓಕೆ, the equivalent resistance of the circuit, if n resistors of each resistance R are connected in series, so R equivalent will be n circuits ಇದೆ, n number of resistance ನ ಆಡ್ ಮಾಡ್ತಿದ್ದಾರೆ. R ಎಲ್ಲ resistance value R. so R equivalent ಅಂದರೆ ನಮಗೆ ಗೊತ್ತು, it is R equivalent is equal to, yes, ಏನು ಫಾರ್ಮುಲಾ? R equivalent formula ಏನು ಹೇಳಿ ಬೇಗ. What is the formula of R equivalent? It is R equivalent is equal to ಏನು? R1 plus R2 plus R3, yes, and so on plus Rn. So let me write down here. ಇಲ್ಲಿ ನೀಟಾಗಿ ಬರ್ಬಿಡ್ತೀನಿ, ನೋಡ್ಕೊಳ್ಳಿ. ಏನು R equivalent ಅಂದರೆ ಫಾರ್ಮುಲಾ ಏನು? R1 plus R2 plus R3 and so on plus Rn. ಈಗ ಇದ್ರ ಎಲ್ಲ ವ್ಯಾಲ್ಯೂಸ್ ಎಷ್ಟು? It is R. So can I write R plus R?
How many times? It is n times. So final ನಾನು ಏನು ಹೇಳ್ಬೋದು? r into ಏನು ಬರಿಬೇಕು? n times ಇದೆ ಅಲ್ಲ? So I'll multiply it with n. So this is the r equivalent. Okay na? ಗೊತ್ತಾಯ್ತಲ್ಲ r equivalent ಎಷ್ಟು ಅಂತ? It is nothing but nr. Okay? Yes, this is the answer. Okay? nr is the answer. ನಾನು ಇನಿಷಿಯಲ್ ಬಂದ್ಬಿಡ್ತೀನಿ nr. Okay? ನೆನ್ಪಿಡ್ಕೊಳ್ಳಿ. ಸೇಮ್ ನಂಬರ್ ಆಫ್ ರೆಸಿಸ್ಟೆನ್ಸ್ n ಟೈಮ್ಸ್ ರಿಪೀಟ್ ಆಗ್ತಿದೆ ಅಂದರೆ ಆನ್ಸರ್ ಇಸ್ ನಥಿಂಗ್ ಬಟ್ n into r. Fine? Okay. Next question. Find the equivalent resistance of the circuit shown below. ಎಲ್ಲ ರೆಸಿಸ್ಟೆನ್ಸ್ ಎಷ್ಟಿದೆ ಈ ಬಲ್ಬಿಂದು? 50 ohm. Which color they have given this? Yellow. Yes. Yellow ಎಷ್ಟು? 50 ohm. Blue bulb ಎಷ್ಟು resistance? 75 ohm. Right? So write down the answer. What is the equivalent resistance? ಇಲ್ಲಿ yellow bulb ಇದೆ ಅಲ್ಲ? So 50 ohm. Now it is in series combination. Series combination ಅಲ್ಲೇ ಇದೆ ಅಲ್ಲ? Yes, it is in series combination. So ಬರೀರಿ. Total resistance ಎಷ್ಟಾಗುತ್ತೆ? Write down it fast. We will move to the next question. Next question ಗೆ ಹೋಗೋಣ. ನೀವು ಬೇಗ ಆನ್ಸರ್ ಬರೆದ್ರೆ ನೆಕ್ಸ್ಟ್ ಇನ್ನು ತುಂಬಾ ಕ್ವೆಶ್ಚನ್ಸ್ ನ ಮಾಡೋಣ. Okay? So what's the answer? The answer is 175. ಎಷ್ಟು ಜನಕ್ಕೆ ಬಂತು 175? ಎಷ್ಟು ಜನಕ್ಕೆ ಕರೆಕ್ಟ್ ಆನ್ಸರ್ ಬಂತು? ಯಾರಿಗೆ ಗೊತ್ತಾಗಿಲ್ಲ ನಾನು ಹೇಳ್ತೀನಿ. ಇಲ್ಲ ಮ್ಯಾಮ್ ನಮಗೆ ಗೊತ್ತಾಗ್ತಿಲ್ಲ ಬರ್ತಿಲ್ಲ ಅಂತ ಹೇಳಿದ್ರೆ ಐ ವಿಲ್ ಸಾಲ್ವ್ ಇಟ್. ಓಕೆ 175 ಬಂದಿದೆನಾ? ಎಷ್ಟು ಜನಕ್ಕೆ ಬಂದಿದೆ ನೋಡೋಣ. ಓಕೆನಾ? ಸೊ ಹೌ ಡು ಯು ಸಾಲ್ವ್ ಇಟ್? ಜಸ್ಟ್ ಆರ್ ಈಕ್ವಿವೆಲೆಂಟ್ ಇಸ್ ಈಕ್ವಲ್ ಟು R1 ಪ್ಲಸ್ R2 ಪ್ಲಸ್ R3. ಹೌದಾ? R1 ಎಷ್ಟು? ಯೆಲ್ಲೋ ಬಲ್ಬ್ ಇಸ್ 50, ಬ್ಲೂ ಬಲ್ಬ್ ಇಸ್ 75. Okay? 50. So what's the answer? It's 175. ಈ ಥರ ಆದರೂ ಮಾಡ್ಬೋದು. Or R equivalent is equal to R1 plus R2. ಮತ್ತೇನು ಬರಿತೀನಿ ನಾನು? R1 ಬರಿತೀನಿ. ಯಾಕಂದರೆ ಎರಡು ಬಲ್ಬ್ ಸೇಮ್ ಅಲ್ಲ? ಯೆಲ್ಲೋ ಬಲ್ಬ್. ಸೊ ವಾಟ್ ವಿಲ್ ಬಿ ಇಟ್? 2R1 plus R2. ತಪ್ಪ ನಾನು ಹೀಗೆ ಬರೆದ್ರೆ? ಇಲ್ಲ, ತಪ್ಪಿಲ್ಲ. ಯಾಕಂದರೆ ಇದೆರಡು ಸೇಮ್ ಇದೆ. ಫೈನ್? ಮ್ಯಾಥ್ಸಲ್ಲಿ ಕಲ್ತಿರ್ಬೇಕು. ಎ ಪ್ಲಸ್ ಬಿ, ಎ ಅಂದರೆ ಏನು? 2a ಅಂತ ಬರೀತೀವಿ ತಾನೆ? ಅದೇ ಥರ ಇಲ್ಲೂ ಅಷ್ಟೇ. R1 plus R1 is equal to 2R1. ಈಗ R1 ಎಷ್ಟು? ಇಟ್ ಈಸ್ 50 ಪ್ಲಸ್ 75. ಫೈನ್? ಇಟ್ ಈಸ್ 100 ಪ್ಲಸ್ 75. ಬಾಡ್ಮಾಸ್ ರೂಲ್ ಯೂಸ್ ಮಾಡಬೇಕಿಲ್ಲಿ ಮ್ಯಾಥ್ಸಲ್ಲಿ. ಹೌದಾ? ಬಾಡ್ಮಾಸ್ ರೂಲ್ ಕಲ್ತಿರ್ತೀರಲ್ಲ? 50 ಪ್ಲಸ್ 75 ಫಸ್ಟ್ ಮಾಡಬಾರ್ದು. ಫಸ್ಟ್ ಈಸ್ ಮಲ್ಟಿಪ್ಲಿಕೇಶನ್. ಸೊ ಫೈನಲ್ ಆನ್ಸರ್ ಈಸ್ 175 ಓಮ್. SI ಯೂನಿಟ್ನ ಮರೆಯೋ ಹಾಗಿಲ್ಲ. ಮರೆತ್ರೆ ಮಾರ್ಕ್ಸ್ ಕಟ್ ಆಗುತ್ತೆ. ಗೊತ್ತಿರಬೇಕಲ್ವಾ? SI ಯೂನಿಟ್ ಬಿಟ್ಟರೆ ಮಾರ್ಕ್ಸ್ ಕಟ್ ಆಗುತ್ತೆ. 175 ಕರೆಕ್ಟ್ ಅಲ್ವಾ? ಎಸ್, ಇಟ್ ಈಸ್ ರೈಟ್. ಓಕೆ, ನೆಕ್ಸ್ಟ್. In a science class, Rahul studied about series combination of more than one resistance. Series combination ಅಂದ್ರೆ ಒಂದೇ ರೆಸಿಸ್ಟೆನ್ಸ್ ಇರಲ್ಲ, ಜಾಸ್ತಿ ರೆಸಿಸ್ಟೆನ್ಸ್ ಇರುತ್ತೆ. ಹೌದಾ? In a circuit, Ritesh, his friend who has not present in the class, asked him to help him in doing his assignment. ರಾಹುಲ್ ಫ್ರೆಂಡ್ ರಿತೇಶ್, ಅವನು ಅವತ್ತು ಆ ಕ್ಲಾಸಲ್ಲಿ ಪ್ರೆಸೆಂಟ್ ಇರಲಿಲ್ಲ. ಅದಕ್ಕೆ ಅವನಿಗೆ ನನಗೆ ಹೇಳ್ಕೊಡು, ಇದನ್ನು ಹೇಗೆ ಸಾಲ್ವ್ ಮಾಡಬೇಕು ಅಸೈನ್ಮೆಂಟ್ನ ಅಂತ ಕೇಳ್ದ. ರಾಹುಲ್ ಏನು ಮಾಡ್ದ? ಸೀರೀಸ್ ಕಾಂಬಿನೇಷನ್. 1 second. ಓಕೆ, ಫೈನ್, ಇಟ್ಸ್ ಓಕೆ. ಸೀರೀಸ್ ಕಾಂಬಿನೇಷನ್ ರೆಸಿಸ್ಟೆನ್ಸ್ ಆರ್ ಕನೆಕ್ಟೆಡ್ ಒನ್ ಆಫ್ಟರ್ ದಿ ಅದರ್ ವೇರ್ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಇಸ್ ದ. ಅವನು ಹೇಳ್ಕೊಟ್ಟ. ಏನು ಹೇಳ್ಕೊಟ್ಟ? ಇದನ್ನು ಯಾಕೆ ತಿಳ್ಕೊಟ್ಟಿದ್ದಾರೆ ಅಂದರೆ ನಿಮಗೆ ಕಾನ್ಸೆಪ್ಟ್ ರೀಕಾಲ್ ಆಗಲಿ ಅಂತ. ಓಕೆನಾ? ಏನಂತ ಹೇಳ್ಕೊಟ್ಟ? ಒನ್ ಆಫ್ಟರ್ ದಿ ಅದರ್ ನಾವು ಜಾಯಿನ್ ಮಾಡ್ತೀವಿ, ಅದನ್ನು ಸೀರೀಸ್ ಕಾಂಬಿನೇಷನ್ ಅಂತ ಕರಿತೀವಿ. ಅದ್ರ ರೆಸಿಸ್ಟೆನ್ಸನ್ನ ನಾವು ಜಾಯಿನ್ ಮಾಡಿದಾಗ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ವಿಲ್ ಬಿ ಸಮ್ ಆಫ್ ದ ಟರ್ಮ್ಸ್. ಅವನು ಹೇಳ್ದ. ಕರೆಕ್ಟ್ ಹೇಳಿದ್ನಲ್ಲ? ಅವನು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ? ಎಸ್. ನೌ ಇಫ್ ಟೂ ರೆಸಿಸ್ಟೆನ್ಸಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್, ಎರಡು ರೆಸಿಸ್ಟೆನ್ಸ್ನ ಸೀರೀಸಲ್ಲಿ ಕನೆಕ್ಟ್ ಮಾಡಿದರೆ ದ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಈಸ್ ಆಲ್ವೇಸ್ ಏನಾಗಿರುತ್ತೆ? ಲೆಸ್ ದ್ಯಾನ್, ಗ್ರೇಟರ್ ದ್ಯಾನ್, ಈಕ್ವಲ್ ಟು, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು. ಯಾವುದೇ ಎರಡು ನಂಬರ್ನ ನಾವು ಜಾಯಿನ್ ಮಾಡ್ತಿದ್ದೀವಿ, ಆ್ಯಡ್ ಮಾಡ್ತಿದ್ದೀವಿ ಅಂದರೆ ದ ಕಮಿಂಗ್ ರಿಸಲ್ಟೆಂಟ್ ಜಾಸ್ತಿನೇ ಇರುತ್ತಲ್ಲ. 2 + 3 5,
2 + 2 4. ಯಾವಾಗಲೂ ರಿಸಲ್ಟೆಂಟ್ ಏನಾಗಿರುತ್ತೆ? ಜಾಸ್ತಿ, ಗ್ರೇಟರ್ ದ್ಯಾನ್ ಅಪ್ಲೈ ಮಾಡಿದರೆ ಕರೆಕ್ಟ್ ಅಲ್ವಾ? ಗ್ರೇಟರ್ ದ್ಯಾನ್ ಇಸ್ ರೈಟ್ ಆನ್ಸರ್. ದಿಸ್ ಇಸ್ ಸಿಂಪಲ್ ಲಾಜಿಕ್. ಯಾವುದೇ ಒಂದು ಎರಡು ನಂಬರ್ನ ನಾವು ಆ್ಯಡ್ ಮಾಡಿದಾಗ ಬರೋ ರಿಸಲ್ಟೆಂಟು ಆ ಎರಡೂ ನಂಬರ್ಗಿಂತ ಜಾಸ್ತಿ ಇರುತ್ತೆ. ಹೌದು ಅಲ್ವಾ? ಎಸ್. ನೆಕ್ಸ್ಟ್, find the equivalent resistance when 5 resistors of 10 ohm connected in series. ಈಗೇನು ಮಾಡಿದ್ದಾರೆ? 5 ರೆಸಿಸ್ಟೆನ್ಸ್ ಇದೆ, 5 ರೆಸಿಸ್ಟೆನ್ಸಿಗೂ 10 ಓಮ್ ವ್ಯಾಲ್ಯೂ ಇದೆ. ಸೊ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಎಷ್ಟಿರುತ್ತೆ? ರೈಟ್ ಡೌನ್ ಇನ್ ದ ಕಮೆಂಟ್ ಸೆಕ್ಷನ್. ಓಕೆ, ವಾಟ್ ಈಸ್ ದ ಆನ್ಸರ್? ವಿಚ್ ಫಾರ್ಮುಲಾ ಯು ಗೋನ್ ಯೂಸ್ ಹಿಯರ್? ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ? So the formula you use is R equivalent, ಇವಾಗಿನ್ನು ಡಿಸ್ಕಸ್ ಮಾಡಿದ್ವಲ್ಲ, is equal to NR. What is N? N is number of resistance, and what is R? R is the value of resistance. So what's the final answer? It is 50 ohm. ಹೌದಾ? Let's check. Yes, it is 50 ohm. So we got this answer right. Mission achieved. ಇವತ್ತಿನ ಕ್ಲಾಸ್ನ ಎಲ್ಲರೂ ಚೆನ್ನಾಗಿ ಕೇಳಿದ್ದೀರಾ, ಚೆನ್ನಾಗಿ ಕಲ್ತಿದ್ದೀರಾ ಅಂತ ಅನ್ಕೊಳ್ತೀನಿ. ಓಕೆನಾ? ನಿಮ್ಮ ಏನು ಒಪಿನಿಯನ್, ನಿಮಗೆ ಚೆನ್ನಾಗಿ ಅರ್ಥ ಆಯ್ತಾ? ಏನಾದರೂ ಡೌಟ್ಸ್ ಇದ್ದರೆ ಎಲ್ಲನೂ ಕಮೆಂಟ್ ಮಾಡಿ ಕೇಳಿ. ಓಕೆನಾ? ಇಷ್ಟ ಆಗಿದೆ ಅಂತ ಹೇಳಿ. ಸೊ ವಾಟ್ ಈಸ್ ದ ಸಮ್ಮರಿ ಆಫ್ ಟುಡೇಸ್ ಸೆಷನ್? ಏನು ಕಲ್ತ್ವಿ? ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಬಗ್ಗೆ ಕಲ್ತ್ವಿ. ಸೊ ಸೀರೀಸ್ ಕಾಂಬಿನೇಷನ್ ಫಸ್ಟ್ ನಾವು ಕಲ್ತಿರೋದು. ಎಸ್, ಸೀರೀಸ್ ಕಾಂಬಿನೇಷನ್ ಬಗ್ಗೆ ಕಲ್ತ್ವಿ. ಸೀರೀಸ್ ಕಾಂಬಿನೇಷನ್ ಅಲ್ಲಿ ಏನು? ಐ ವಾಸ್ ಸೇಮ್ ಥ್ರೂ ಔಟ್ ದ ಸರ್ಕ್ಯೂಟ್. ಹೌದಾ? ವಿ ಇಸ್ ಡಿಫ್ರೆಂಟ್. ಎಸ್, ನೆನ್ಪು ಮಾಡ್ಕೊತಿದ್ದೀರಲ್ಲ? ಯಾ, ವಿ ಇಸ್ ಡಿಫ್ರೆಂಟ್. ಆ್ಯಂಡ್ ವಾಟ್ ಈಸ್ ದ ಫಾರ್ಮುಲಾ ಆಫ್ ಆರ್ ಇಕ್ವಿವೆಲೆಂಟ್? ಫಾರ್ 2 ರೆಸಿಸ್ಟೆನ್ಸ್ ಇಟ್ ವಾಸ್ R1 + R2. ಫಾರ್ n ರೆಸಿಸ್ಟೆನ್ಸ್ ಇಟ್ ಈಸ್ R1 + R2 ಆ್ಯಂಡ್ ಸೋ ಆನ್ Rn. ಹೌದಾ? For n number of resistance. Okay na? Yes, this is all we have completed in the session. So thank you so much for watching this video. Like, share, subscribe. ಇಷ್ಟ ಆಗಿದೆ ಅಲ್ಲ ನಿಮಗೆ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Thank you.